ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿ ಮತ್ತೇನಪ್ಪ ಒಂಥರ ಫಿನಿಕ್ಸ್ ಹಕ್ಕಿ ಥರ ಬಂದಿದೆ. ಹೌದು ಸ್ನೇಹಿತರೆ, 2025-26 ನಿಮಗೆಲ್ಲರೂ ಕೂಡ ಸುವರ್ಣಾವಕಾಶ. ಯಾಕಂದರೆ ಈ ಹಿಂದೆ ಒಂದು ವರ್ಷದಿಂದ ಯಾವುದೇ ನೋಟಿಫಿಕೇಷನ್ ಆಗಿದ್ರೂ ಕೂಡ ನೀವು ಯಾವುದೇ ಎಕ್ಸಾಮ್ಗಳು ಬರೆದಿಲ್ಲ, ಬಟ್ ತುಂಬ ಹಾರ್ಡ್ ವರ್ಕ್ ಮಾಡಿದಿರಿ. ಮತ್ತು ಹೊಸದಾಗಿ ಕೂಡ ಈಗೇನು ಡಿಗ್ರಿ ಪಾಸ್ ಮಾಡಿಕೊಂಡು ಅಥವಾ ಏನು ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಏನೋ ಒಂದು ಸರ್ಕಾರಿ ಹುದ್ದೆ ಬೇಕು ಅಂತ ಹೊಸದಾಗೂ ಕೂಡ ಏನು ಪ್ರಯತ್ನ ಪಡ್ತಾಯಿದ್ದೀರಿ. ಅವರೆಲ್ಲರೂ ಕೂಡ 2025-26 ತುಂಬ ಒಳ್ಳೆ ಭವಿಷ್ಯವನ್ನು ಕೊಡಲಿ ಅಂತ ಹಾರೈಸ್ತಾ, ಮತ್ತು ನಿಮ್ಮ ಏನು ಪ್ರಯತ್ನಗಳಿದೆ, ನಿಮ್ಮ ಏನು ಹಾರ್ಡ್ ವರ್ಕ್ ಇದೆ, ಆ ಹಾರ್ಡ್ ವರ್ಕ್ ಜೊತೆ ನಾವು ಕೂಡ ಸೇರಿಕೊಂಡು ನಮ್ಮಿಂದ ಆದಷ್ಟು ನಿಮ್ಮ ಜೊತೆಗೆ ಈ ಆಸ್ಪಿರೆಂಟ್ಸ್ ಏನು ಈ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಇದೆ, ಈಗ ಜರ್ನಿ ಇದೆ, ಆ ಜರ್ನಿಯಲ್ಲಿ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸೋಣ ಅಂತ. ಮತ್ತು ಎಸ್ಪೆಷಲಿ ಸಾಧನಾ ಶಂಕರ್ ಅಕಾಡೆಮಿ ಅಂದಾಗ ಶಂಕರ್ ಸರ್ ಸೈನ್ಸ್, ಓಕೆ, ಅದೇ ಶಂಕರ್ ಸರ್ ಆ್ಯಂಡ್ ಶಂಕರ್ ಸರ್ ಟೀಮ್ ಈಗೇನು HSTR ಕಾಲ್ ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸಸ್ಗಳನ್ನು ಫಿಸಿಕ್ಸು ಮತ್ತು ಅದು ಬಯಾಲಜಿಕಲ್ ಸೈನ್ಸ್ ಆಗಿರ್ಬೋದು, ಫಿಸಿಕಲ್ ಸೈನ್ಸ್ ಆಗಿರ್ಬೋದು, ಸೊ HSTRಗೆ ಸಂಬಂಧಪಟ್ಟಂಥ ಸೈನ್ಸ್ ಕ್ಲಾಸಸ್ಗಳನ್ನು, GPSTRಗೆ ಸಂಬಂಧಪಟ್ಟಂತಹ, PSTRಗೆ ಸಂಬಂಧಪಟ್ಟಂತಹ, ಕರ್ನಾಟಕ TETಗೆ ಸಂಬಂಧಪಟ್ಟಂತಹ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರು ಕೂಡ ಮಾಡಿದೆ. 2016 ಪೂರ್ವದಲ್ಲಿ ಏನು ನೇಮಕಾತಿ ಆಗಿದ್ದೀರಾ, ಏನು ಸರ್ಕಾರಿ ಟೀಚರ್ ಆಗಿ ಕೆಲಸಗಳನ್ನು ಮಾಡ್ತಾಯಿದ್ದೀರಾ, ನೀವು ಕೂಡ TETಯನ್ನು ಪಾಸ್ ಮಾಡಬೇಕು. TET ಏನು ದೊಡ್ಡ ಎಕ್ಸಾಮ್ ಅಲ್ಲ, ಎಲ್ಲರೂ ಕೂಡ ಒಂದೇ ಅಟೆಂಪ್ಟಲ್ಲಿ ಪಾಸ್ ಮಾಡ್ಬೋದು. ಬಟ್ ಸಾಧನಾ ಶಂಕರ್ ಅಕಾಡೆಮಿಯನ್ನು ಫಾಲೋ ಮಾಡಿ ನೆಕ್ಸ್ಟ್ 10th ಕ್ಲಾಸ್ ಈ SLC ಅಂತಕ್ಕಂಥದ್ದು ಈಗ ವೆಬ್ಕಾಸ್ಟಿಂಗ್ ಅವೆಲ್ಲ ನೋಡ್ಕೊಂಡು ನಿಮಗೆ ಗೊತ್ತಿದೆ. ಒಂಥರ IAS KS ಎಕ್ಸಾಮ್ಗಿಂತನೂ ಹೆಚ್ಚು ಸೆಕ್ಯೂರ್ಡ್ ಆಗಿ ಯಾವ ಎಕ್ಸಾಮ್ ಮಾಡ್ತಾಯಿದ್ದೀವಿ ನಾವು, SLC ಎಕ್ಸಾಮ್ ಮಾಡ್ಕೊಳ್ಳಿ ಬಿಡಿ. ನಾವು ಸ್ಟ್ರಾಂಗಾಗಿ ಓದಿದ್ರೆ ಅವು ಎಷ್ಟು ಸೆಕ್ಯೂರ್ಡ್ ಮಾಡ್ಕೊಂಡ್ರೇನು ಆರಾಮಾಗಿ ನಾವು ಏನು ಮಾಡ್ಬೋದು, ಔಟ್ಪುಟ್ ಅಂದರೆ ನಮ್ಮ ಫಲಿತಾಂಶವನ್ನು ನಾವು ತೊಗೋಬೋದು. ಸೊ ನೆಕ್ಸ್ಟ್ ಜನರಲ್ ಸೈನ್ಸ್, PC, PSI, SD, FDA ಆ್ಯಂಡ್ KS ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಸೈನ್ಸ್ನ ವೀಡಿಯೋಗಳನ್ನು ಸಾಧನಾ ಶಂಕರ್ ಅಕಾಡೆಮಿ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒಂದು ತಮ್ಗೆ ಅನುಕೂಲ ಆಗ್ತಕ್ಕಂಥ ಒಂದು ಬಡ್ಜೆಟಲ್ಲಿ, ಅಂದರೆ ತುಂಬ ಹುಡುಗರು ನಮಗೆ ಕಾಲ್ ಮಾಡಿ ಹೇಳಿದಾಗ, ಸರ್ ಕಂಪ್ಲೀಟ್ ಸಿಲೆಬಸ್ ವೈಸು ಒಂದು ಆ್ಯಪ್ ಮಾಡಿ ಬಿಡಿ ಸರ್, ನಾವು ಆ ಕ್ಲಾಸಸ್ಗಳನ್ನು ನೋಡ್ತೀವಿ ಅಂದಾಗ ಅವರ ಒಂದು ಮಾಹಿತಿ ಅಥವಾ ನನ್ನ ಜೊತೆಗೆ ಅವ್ರು ಇಟ್ಟುಕೊಂಡಿರ್ತಕ್ಕಂಥ ಬಾಂಧವ್ಯಕ್ಕೆ ಶಂಕರ್ ಸರ್ ಮತ್ತೊಂದು ಸತಿ ಈ HSTR GPSTಗೆ ಸಂಬಂಧಪಟ್ಟಂಥ ಆ್ಯಪನ್ನು ರಿಲೀಸ್ ಮಾಡೋಣ ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕನಸಿಂದ ನಿಮ್ಮ ಜೊತೆಗೆ ಬಂದಿದ್ದೀನಿ ಸ್ನೇಹಿತರೆ. ಇರಲಿ, ಈಗ ಜಸ್ಟ್ ನಮ್ಮ ಏನು ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾನು ಇವತ್ತು ನಿಮಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡಿ ನಾನು ಕೂಡ ಎಂಜಾಯ್ ಮಾಡ್ಕೋತೀನಿ ಸ್ನೇಹಿತರೆ. ಯಾಕಂದರೆ ತುಂಬ ದಿವಸ ಆಯಿತು ನಾನು ನಿಮ್ಮಿಂದ ದೂರ ಆಗಿ, ಹಾಗಾಗಿ ನಾನು ಕೂಡ ಈ ಅಡ್ರಿನಲ್ ಗ್ಲ್ಯಾಂಡ್ ಏನಂತ ಹೇಳ್ತೀವಲ್ವಾ, ಈ ಅಡ್ರಿನಲಿನ ಹೆಚ್ಚು ರಿಲೀಸ್ ಮಾಡ್ತಾ ಇದೆ, ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ನಿಮ್ಮನ್ನು ನೋಡಿ ಖುಷಿ ಆಗ್ತಾಯಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ನಾನು ರೋಧಶೀಲತೆಯನ್ನು ಅಳಿತಕ್ಕಂಥ ಏಕಮಾನ ಯಾವುದು ಅಂತ, ದ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಅಂತ. ಹಾಗೆ ರೋಧಶೀಲತೆಯನ್ನು ಅಳಿತಕ್ಕಂಥ ಏಕಮಾನ ಯಾವುದು ಅನ್ನೋ ಮುಂಚೆ ಈ ಪ್ರಶ್ನೆ ಬರುತ್ತೆ. ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದೀವಿ, ನಾವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದೀವಿ, ಈ ಪ್ರಶ್ನೆ ಎಕ್ಸಾಮಲ್ಲಿ ಬಂದುಬಿಡ್ತಪ್ಪ. PC ಏನೋ PSI ಏನೋ SD ಏನೋ ಯಾವುದೋ ಎಕ್ಸಾಮಲ್ಲಿ ಬಂದ ತಕ್ಷಣ ರೋಧಶೀಲತೆ ಅಳೆಯುವ ಏಕಮಾನ ಅನ್ನೋ ವರ್ಡ್ ಪರಿಚಯ ಇದೆ, ಅಳೆಯೋ ವರ್ಡು ಪರಿಚಯ ಇದೆ. ಈ ರೋಧಶೀಲತೆ ಅಂತಕ್ಕಂತಹ ವರ್ಡ್ ಪರಿಚಯ ಇಲ್ಲ. ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದೀನಿ ಅಂದರೆ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ಸರ್ ರೆಸಿಸ್ಟೆನ್ಸ್ ಅಂತಕ್ಕಂಥ ಪದ ನನಗೆ ಗೊತ್ತಿದೆ, ನಾನು ಎಲೆಕ್ಟ್ರಾನಿಕ್ಸಲ್ಲಿ ನೋಡಿದ್ದೀನಿ, ಫಸ್ಟ್ ಎಲೆಕ್ಟ್ರಿಕಲ್ ನೋಡಿದ್ದೀನಿ. ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಥ ಪದ. ಹಾಗೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಥ ಪದ ಆದಮೇಲೆ ಏನಿದು ರೆಸಿಸ್ಟಿವಿಟಿ ಅಂದರೆ ಇದಕ್ಕೆ ಆನ್ಸರ್ ಯಾವುದು, ಏನಿದು ರೆಸಿಸ್ಟಿವಿಟಿ, ಇದಕ್ಕೆ ಆನ್ಸರ್ ಯಾವುದು ಅಂತ. ಸೊ ಸಿಂಪಲ್ ಸ್ನೇಹಿತರೆ, ಏನು ಇದಕ್ಕೆ ಆನ್ಸರ್? ಸೊ ಆನ್ಸರ್ನ ನೋಡಿದಾಗ ನನಗೊಂದು ಬ್ಯೂಟಿಫುಲ್ ಕ್ಲೂ ಸಿಗುತ್ತೆ. ಓಮ್ ಮೀಟರ್. ಹಾಗಾದರೆ ಓಮ್ ಮೀಟರ್, ಓಮ್, ವ್ಯಾಟ್, ಆಂಪಿಯರ್ ಏನು ಇವು ಯೂನಿಟ್ಗಳು? ಆಲ್ರೆಡಿ ಹೇಳಿದ್ದೀನಿ, ಈ ಯೂನಿಟ್ಗಳು ಯಾವ ಟಾಪಿಕ್ಕಿಗೆ ಸಂಬಂಧಪಡುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಅಂತಕ್ಕಂಥ ಟಾಪಿಕ್ಕಿಗೆ, ವಿದ್ಯುತ್ ಶಕ್ತಿ ಅಂತಕ್ಕಂಥ ಟಾಪಿಕ್ಕಿಗೆ ಈ ಪದಗಳೆಲ್ಲ ಪರಿಚಯ ಆಗುತ್ತೆ. ಹಾಗಾದ್ರೆ ಈ ಪದಗಳು ಪರಿಚಯ ಆಗುತ್ತೆ ಅಂದಮೇಲೆ ಈ 4 ಪದಗಳ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇ ಪ್ರಶ್ನೆಗಳು ಬರಲಿ, ನಾವು ಹೇಗೆ ಈ ಪದಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಅಲ್ಲಿ ಕ್ರ್ಯಾಕ್ ಮಾಡಬೇಕು, ನಾವು ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟ್ ನಾನು ಓಮ್ ಅಂತಕ್ಕಂಥ ಪದನ ತಗೊಳ್ತೀನಿ. ಓಮ್, ಏನಿದು ಓಮ್? ಈ ಓಮ್ ಅಂತಕ್ಕಂಥ ಯೂನಿಟನ್ನು ಹೇಳೋ ಮುಂಚೆ ನಮಗೆ ಗೊತ್ತಿರಬೇಕು, ಒಂದು ವಿದ್ಯುತ್ ಹರಿತಕ್ಕಂಥ ವೈರ್. ನೀವೆಲ್ಲ ನೋಡಿದ್ದೀರಾ, ಸರ್ ವಿದ್ಯುತ್ ಹರಿಯೋ ವೈರ್.
ಸರ್ ನಾನು ತಾಮ್ರದ ವೈರ್ ನೋಡಿದ್ದೀನಿ, ಸರ್ ನಾನು ಅಲ್ಯೂಮಿನಿಯಂ ವೈರ್ ನೋಡಿದ್ದೀನಿ, ಸರ್ ನಾನು ಬೆಳ್ಳಿ ವೈರ್ ನೋಡಿದ್ದೀನಿ. ಓಕೆ ನೋಡಿ, ಒಟ್ಟಾರೆಯಾಗಿ ಈ ಲೋಹಗಳು ಅಂತ ಏನು ಕರಿತೀವಿ, ಮೆಟಲ್ಸ್ ಅಂತ ಏನು ಕರಿತೀವಿ, ಆ ಲೋಹಗಳಲ್ಲಿ ಕೆಲವೊಂದು ಲೋಹಗಳಲ್ಲಿ ವಿದ್ಯುತ್ ಹರಿಲಿಕ್ಕೆ ನಾವು ನಮ್ಮ ಗೃಹ ಬಳಕೆಯಲ್ಲಿ ಬಳಸ್ತೇವೆ. ಗೃಹ ಬಳಕೆಯಲ್ಲಿ ಪ್ರಸ್ತುತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈಗ ಬಳಸ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಅಲ್ಯೂಮಿನಿಯಮನ್ನು ಬಳಸ್ತೀವಿ. ಸ್ವಲ್ಪ ವೈರ್ ಕಾಸ್ಟ್ಲಿ ಇತ್ತಪ್ಪ ಅಂದರೆ ತಾಮ್ರದ ವೈರನ್ನು ಬಳಸ್ತೀವಿ. ಸೂಪರ್ ಕಾಸ್ಟ್ಲಿ ಅಪ್ಪ ಅಂತ ದಟ್ ಈಸ್ ಬೆಳ್ಳಿ ವೈರನ್ನು ಬಳಸಬಹುದು, ಸೂಪರ್ ಕಾಸ್ಟ್ಲಿ ಅದು. ಹಾಗಾದರೆ ಬೆಳ್ಳಿ ವೈರು, ತಾಮ್ರ ವೈರು, ಅಲ್ಯೂಮಿನಿಯಂ ವೈರು, ಕಬ್ಬಿಣ ವೈರು ಎಲ್ಲ ಸಾಮಾನ್ಯವಾಗಿ ಲೋಹದ ವೈರ್ಗಳಲ್ಲಿ ಏನು ಹರಿಯುತ್ತೆ, ವಿದ್ಯುತ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯುತ್ತೆ. ಹಾಗಾಗಿ ಲೋಹದ ಈ ವೈರ್ಗಳಿಗೆ ನಾವೇನಂತ ಕರಿತೀವಿ, ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡೋದ್ರಿಂದ ವಿದ್ಯುತ್ ವಾಹಕಗಳು ಅಂತ ಕರಿತೀವಿ ನಾವು. ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂತ ಕರಿತೀವಿ. ಯಾವುದು? ಎಲ್ಲ ಮೆಟಲ್ಸ್ ವೈರ್ಗಳಿಗೆ. ಈ ವೈರ್ಗಳಲ್ಲಿ ವಿದ್ಯುತ್ ಹರಿಬೇಕಾದ್ರೆ ಅಲ್ಯೂಮಿನಿಯಂ ಇದೆ, ತಾಮ್ರ ಇದೆ, ಬೆಳ್ಳಿ ಇದೆ. ಇದರಲ್ಲಿ ಯಾವ ವೈರಲ್ಲಿ ವಿದ್ಯುತ್ ವೇಗವಾಗಿ ಹರಿಯತ್ತೆ, ಅಥವಾ ಎಲ್ಲ ವೈರ್ಗಳಲ್ಲಿ ವಿದ್ಯುತ್ ಒಂದೇ ರೀತಿ ಹರಿಯತ್ತಾ? ಇಲ್ಲ ಸ್ನೇಹಿತರೆ, ಬೇರೆ ಬೇರೆ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ. ಒಂದೇ ಸ್ಕೂಲಲ್ಲಿ 40 ಜನ ಇದ್ದಾರೆ ಅಂದಮೇಲೆ 40 ಜನನೂ ಒಂದೇ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಮಾರ್ಕ್ಸ್ ಬೇರೆ ಬೇರೆ ಆಗ್ತಾ ಇರುತ್ತೆ. ಹಾಗೆ ಈ ಲೋಹದ ವೈರ್ಗಳಲ್ಲಿ ವಿದ್ಯುತ್ ಹರಿಯತ್ತೆ, ಆವೇಶಗಳು ಹರಿಯತ್ತೆ ಅಂದಮೇಲೆ ಎಲ್ಲ ವೈರ್ಗಳಲ್ಲಿ ಒಂದೇ ರೀತಿಯಲ್ಲಿ ಆವೇಶ ಹರಿಯತ್ತೆ ಇಲ್ಲ, ಬೇರೆ 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 ಕೆಪಾಸಿಟಿ ಇರುತ್ತೆ. ಹಾಗಾದರೆ ಈ 3 ವೈರ್ಗಳಲ್ಲಿ ಯಾವ ವೈರಲ್ಲಿ ವಿದ್ಯುತ್ ಆವೇಶ ಹರಿಯುವ ವೇಗ ಜಾಸ್ತಿ ಇರುತ್ತೆ? ನಂಬರ್ 1 ಬೆಳ್ಳಿ. ಅತ್ಯಂತ ಉತ್ತಮ ವಿದ್ಯುತ್ ವಾಹಕ ಲೋಹ ಯಾವುದಪ್ಪ ಅಂತ ಕೇಳಿದ್ರೆ ಬೆಳ್ಳಿ. ಅದು ಬಿಟ್ಟರೆ 2ನೇ ಪ್ಲೇಸಲ್ಲಿ ತಾಮ್ರ ಇದೆ. ಅದು ಬಿಟ್ಟರೆ 3ನೇ ಪ್ಲೇಸಲ್ಲಿ ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ನಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಮನೆಯಲ್ಲಿ ಗೃಹ ಬಳಕೆಯಲ್ಲಿ ಅಲ್ಯೂಮಿನಿಯಂ ವೈರ್ಗಳನ್ನೇ ಬಳಸ್ತೀವಿ. ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ವೈರ್ ಅಂದರೆ ತಾಮ್ರ. ಬೆಳ್ಳಿ ಅಂತೂ ನಾವು ಬಳಸಿಲ್ಲ, ನೀವೇನಾದರೂ ಮುಂದೆ ಬಳಸಿ. ಓಕೆ, ಯಾಕಂದರೆ ತುಂಬ ರೇಟ್ ಇದೆ. ಹಾಗಾದರೆ ಬೆಳ್ಳಿಯಲ್ಲಿ ವಿದ್ಯುತ್ ಆವೇಶಗಳು ವೇಗವಾಗಿ ಹರಿಯುತ್ತೆ. ಬೆಳ್ಳಿನ ಕಂಪೇರ್ ಮಾಡಿಕೊಂಡ್ರೆ ತಾಮ್ರದಲ್ಲಿ ಸ್ವಲ್ಪ ನಿಧಾನವಾಗಿ ಹರಿಯುತ್ತೆ. ತಾಮ್ರನ ಕಂಪೇರ್ ಮಾಡಿಕೊಂಡ್ರೆ ಅಲ್ಯೂಮಿನಿಯಮಲ್ಲಿ ತುಂಬ ನಿಧಾನವಾಗಿ ಹರಿಯುತ್ತೆ. ಹೀಗೆಲ್ಲವೂ ಕಂಪೇರ್ ಮಾಡಿಕೊಂಡ್ರೆ ಅತ್ಯಂತ ದುರ್ಬಲ ವಾಹಕ ಯಾವುದಪ್ಪ ಅಂದರೆ ಸೀಸದಲ್ಲಿ ವಿದ್ಯುತ್ ಆವೇಶಗಳು ಅಥವಾ ಕರೆಂಟ್ ಭಾರೀ ನಿಧಾನವಾಗಿ ಹರಿಯುತ್ತೆ. ಅದನ್ನು ಬೇಡ, ನಾನು ಮುಂದೆ ಹೇಳ್ತೀನಿ ನಾನು. ಹಾಗಾದರೆ ಬೆಳ್ಳಿಯಲ್ಲಿ ವಿದ್ಯುತ್ ಆವೇಶಗಳು ವೇಗವಾಗಿ ಹರಿಯುತ್ತೆ, ಇದರಲ್ಲಿ ನಿಧಾನವಾಗಿ ಹರಿಯುತ್ತೆ. ಯಾಕೆ? ಏನಿಲ್ಲ, ಯಾವುದೇ ವಾಹಕ ಇರಲಿ, ಆ ವಾಹಕದಲ್ಲಿ ವಿದ್ಯುತ್ ಆವೇಶಗಳು ಹರಿಬೇಕಪ್ಪ ಅಂದರೆ ಆ ವಾಹಕದಲ್ಲಿ ಒಂದು ಗುಣ ಇರುತ್ತೆ, ಆ ಆವೇಶಗಳಿಗೆ ಅಡ್ಡಿ ಬರೋ ಗುಣ. ಹಾಗಾದರೆ ಒಂದು ವಾಹಕದಲ್ಲಿ ವಿದ್ಯುತ್ ಆವೇಶಗಳಿಗೆ ಅಡ್ಡಿ ಮಾಡುವ ಗುಣವನ್ನು ನಾವೇನಂತ ಕರಿತೀವಿ? ರೋಧ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಅಂತ ಕರಿತೀವಿ, ರೋಧ ಅಂತ. ಹಾಗಾದರೆ ಬೆಳ್ಳಿಯಲ್ಲಿ ವಿದ್ಯುತ್ ಆವೇಶಗಳು ವೇಗವಾಗಿ ಹರಿಯುತ್ತೆ ಅಂದರೆ ರೋಧದ ಪ್ರಮಾಣ ಕಡಿಮೆ ಇದೆ ಅಂತ ಅರ್ಥ. ನಾವು ಬೆಳ್ಳಿನ ಕಂಪೇರ್ ಮಾಡಿಕೊಂಡ್ರೆ ತಾಮ್ರಕ್ಕೆ ಹೋದಾಗ ತಾಮ್ರದಲ್ಲಿ ಬೆಳ್ಳಿಗಿಂತನೂ ಹೆಚ್ಚು ರೋಧ ಇದೆ. ಹಾಗಾಗಿ ಇಲ್ಲಿ ಬೆಳ್ಳಿಗಿಂತನೂ ವಿದ್ಯುತ್ ಆವೇಶಗಳು ಹರಿಯುವ ವೇಗ ಏನಾಗ್ಬಿಡತ್ತೆ? ಕಡಿಮೆ ಆಗಿಬಿಡತ್ತೆ. ನಾವು ತಾಮ್ರನ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಮಲ್ಲಿ ಮತ್ತೆ ಆವೇಶಗಳಿಗೆ ಅಡ್ಡಿಯನ್ನು ಉಂಟು ಮಾಡೋ ಗುಣ ನಮ್ಮ ತಾಮ್ರಕ್ಕಿಂತನೂ ಜಾಸ್ತಿ ಇದೆ. ಒಟ್ಟಾರೆಯಾಗಿ ನಮ್ಮ ಅಲ್ಯೂಮಿನಿಯಮಲ್ಲಿ ರೋಧ ಜಾಸ್ತಿ ಇದೆ ತಾಮ್ರವನ್ನು ಕಂಪೇರ್ ಮಾಡಿಕೊಂಡಾಗ. ಹಾಗಾದರೆ ಎಲ್ಲಿ ರೋಧ ಜಾಸ್ತಿ ಇರುತ್ತೋ ಅಲ್ಲಿ ವಿದ್ಯುತ್ ಪ್ರವಾಹದ ವೇಗ ಕಡಿಮೆ ಆಗುತ್ತೆ. ಎಲ್ಲಿ ರೋಧ ಕಡಿಮೆ ಇರುತ್ತೋ ಅಲ್ಲಿ ವಿದ್ಯುತ್ ಪ್ರವಾಹದ ವೇಗ ಜಾಸ್ತಿ ಇರುತ್ತೆ. ಹಾಗಾಗಿ ಬೆಳ್ಳಿಯಲ್ಲಿ ರೋಧ ತುಂಬಾ ಕಡಿಮೆ ಇರೋದ್ರಿಂದ ವಿದ್ಯುತ್ ವೇಗವಾಗಿ ಹರಿಯುತ್ತೆ. ಹಾಗಾಗಿ ಬೆಳ್ಳಿ ಇದು ಒಂದು ಉತ್ತಮ ವಿದ್ಯುತ್ ವಾಹಕ. ಒಟ್ಟಾರೆಯಾಗಿ ಒಂದು ವಾಹಕದಲ್ಲಿ ವಿದ್ಯುತ್ ಆವೇಶಕ್ಕೆ ಅಡ್ಡಿಯನ್ನು ಉಂಟು ಮಾಡುವ ಆ ವಾಹಕದ ಗುಣಕ್ಕೆ ನಾವೇನಂತ ಕರಿತೀವಿ? ರೋಧ ಅಂತ ಕರಿತೀವಿ. ರೋಧವನ್ನು ಅಳೆಯುವ ಸಿಂಬಲ್ ಓಮ್, ಅದರ ಸಂಕೇತ ಆರ್. ಆ ರೋಧವನ್ನು ಅಳಿತಕ್ಕಂಥ ಸಿಂಬಲ್ ಓಮ್, ಆ ರೋಧವನ್ನು ಅಳಿತಕ್ಕಂಥ ಏಕಮಾನ ದಟ್ ಈಸ್ ದ ಓಮ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ನಿಮಗೆ ರೋಧವನ್ನು ಅಳೆಯುವ ಏಕಮಾನ ಯಾವುದು ಅಂತ ಕೇಳಿದ್ರೆ ಓಮ್ ಗೊತ್ತಾಯಿತು. ರೋಧದ ಸಂಕೇತ ಯಾವುದು ಅಂತ ಕೇಳಿದ್ರೆ ಆರ್ ಗೊತ್ತಾಯಿತು. ಬಟ್ ನಮ್ಮ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ರೋಧ ಅಲ್ಲ, ರೋಧಶೀಲತೆ, ರೆಸಿಸ್ಟೆನ್ಸ್ ಅಲ್ಲ, ರೆಸಿಸ್ಟಿವಿಟಿ ಅಂತ. ಇದು ಅರ್ಥ ಆದಮೇಲೆ ಅದು ಈಸಿ. ರೆಸಿಸ್ಟಿವಿಟಿ ಅಂದರೆ ಏನಿಲ್ಲ, ನಾನಿಲ್ಲಿ ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ವೈರ್ ಅಂತ ತಗೊಂಡಲ್ಲ, ಇಲ್ಲಿ ಹಂಗಲ್ಲ. 1 ಮೀಟರ್ ಬೆಳ್ಳಿಯ ವೈರ್, 1 ಮೀಟರ್ ತಾಮ್ರದ ವೈರ್,
1 ಮೀಟರ್ ಅಲ್ಯೂಮಿನಿಯಂ ವೈರ್ ಅಂದರೆ ಒಂದು ಎಕ್ಸಾಕ್ಟ್ ಮೆಜರ್ಮೆಂಟ್ ಇರ್ತಕ್ಕಂತಹ ವೈರಲ್ಲಿ ಎಷ್ಟು ರೋಧ ಇದೆಯೋ ಅದನ್ನು ನಾವೇನಂತ ಕರಿತೀವಿ, ರೋಧಶೀಲತೆ ಅಂತ ಕರಿತೀವಿ. ಅರ್ಥ ಆಗಿಲ್ಲ ಅಂದರೆ ಒಂದು ಏಕಮಾನ ವಿಸ್ತೀರ್ಣವುಳ್ಳ ವಾಹಕ ಹೊಂದಿರುವ ರೋಧವನ್ನು ರೋಧಶೀಲತೆ ಅಂತ ಕರಿತೀವಿ. ಹಾಗೆ ನಾವು ಬೆಳ್ಳಿಯ ರೋಧ ಎಷ್ಟು ಅಂತ ಹೇಳಿದ್ವಿ, ಆದರೆ ಅರ್ಧ ಮೀಟ್ರ್ ಬೆಳ್ಳಿಯಲ್ಲಿ ರೋಧ ಎಷ್ಟಿದೆ, 1 ಮೀಟ್ರ್ ಬೆಳ್ಳಿಯಲ್ಲಿ ರೋಧ ಎಷ್ಟಿದೆ, ಎಕ್ಸಾಕ್ಟ್ ಮೆಜರ್ಮೆಂಟ್ ಹೇಳಲಿಲ್ಲ. ಎಕ್ಸಾಕ್ಟ್ ಮೆಜರ್ಮೆಂಟ್ ಇತ್ತು ಅಂದರೆ ಅದಕ್ಕೆ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಅದಕ್ಕೆ ಏಕಮಾನ ವಿಸ್ತೀರ್ಣವುಳ್ಳ ವಾಹಕದ ರೋಧವನ್ನು ನಾವೇನಂತ ಕರಿತೀವಿ, ರೋಧಶೀಲತೆ. ಹಾಗೆ ಈ ರೋಧವನ್ನು ಓಮ್ ಅಂತ ಕರೆದ ಮೇಲೆ ರೋಧಶೀಲತೆ ಅಂದರೆ ವಿಸ್ತೀರ್ಣ ಎಕ್ಸಾಕ್ಟ್ ಇರೋದ್ರಿಂದ ಓಮ್ ಮೀಟರ್, ದಟ್ ಈಸ್ ದ ರೈಟ್ ಆನ್ಸರ್. ಹಾಗಾಗಿ ಇಲ್ಲಿ ರೆಸಿಸ್ಟೆನ್ಸ್ ಕೇಳಿಲ್ಲ, ರೆಸಿಸ್ಟಿವಿಟಿ ಕೇಳಿದ್ದಾನೆ. ಹಾಗಾಗಿ ವಿಚ್ ಇಸ್ ದ ರೈಟ್ ಆನ್ಸರ್, ಓಮ್ ಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಈ ಪ್ರಶ್ನೆಗೆ. ಇನ್ ಕೇಸ್ ಮುಂದಿನ ಎಕ್ಸಾಮಲ್ಲಿ ರೋಧ ಅಂತ ಕೊಟ್ಟರೆ ಓಮ್, ರೋಧಶೀಲತೆ ಅಂತ ಕೊಟ್ಟರೆ ಓಮ್ ಮೀಟರ್. ನೆಕ್ಸ್ಟ್ ವ್ಯಾಟ್. ಆಲ್ರೆಡಿ ಗೊತ್ತಿದೆ ನಿಮಗೆ ಎಷ್ಟು ವ್ಯಾಟಿನ ಬಲ್ಬ್ ಬಳಸ್ತಾ ಇದ್ದೀವಿ ಅಂತ. ಅಂದರೆ ವಿದ್ಯುತ್ ಏನು ಪ್ರವಾಹ ಇದೆ, ವಿದ್ಯುತ್ ಶಕ್ತಿ ಏನಿದೆ, ಆ ವಿದ್ಯುತ್ ಶಕ್ತಿಯನ್ನು ಬಳಸ್ತಕ್ಕಂಥ ದರವನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ವಿದ್ಯುತ್ ಶಕ್ತಿಯನ್ನು ಬಳಸ್ತಕ್ಕಂತಹ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ಆ ವಿದ್ಯುತ್ ಸಾಮರ್ಥ್ಯವನ್ನು ಅಳಿತಕ್ಕಂತಹ ಏಕಮಾನ ಏನಿದೆ, ದಟ್ ಈಸ್ ದ ವ್ಯಾಟ್. ಓಕೆ, ಎಷ್ಟು ಸಾಮರ್ಥ್ಯದ ವಿದ್ಯುತ್ತನ್ನು ಈ ಒಂದು ಉಪಕರಣ ಬಳಸ್ತಾ ಇದೆ, ಆ ವಿದ್ಯುತ್ನ ಸಾಮರ್ಥ್ಯವನ್ನು, ವಿದ್ಯುತ್ ಶಕ್ತಿಯ ಸಾಮರ್ಥ್ಯವನ್ನು ಅಳಿತಕ್ಕಂಥ ಏಕಮಾನವನ್ನು ವ್ಯಾಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಂಪಿಯರ್. ಆಂಪಿಯರ್ ಅಂದರೆ ಏನಿಲ್ಲ, ಏನೇನು ಒಂದು ವಾಹಕ ಇದೆ, ಈ ವಾಹಕ ಇದೆ, ಈ ವಾಹಕದಲ್ಲಿ ಈ ಆವೇಶಗಳು ಹರಿತಕ್ಕಂಥ ಸ್ಪೀಡ್ ಎಷ್ಟಿದೆ, ಒಂದು ವಾಹಕದಲ್ಲಿ ಆವೇಶಗಳು ಹರಿತಕ್ಕಂತಹ ವೇಗ ಏನಿದೆ ಅಥವಾ ಆ ದರ ಏನಿದೆ, ಆ ವಿದ್ಯುತ್ ಆವೇಶಗಳು ಒಂದು ವಾಹಕದಲ್ಲಿ ಹರಿತಕ್ಕಂತಹ ವೇಗವನ್ನು, ಆ ಸ್ಪೀಡನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಆ ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂತಹ ಏಕಮಾನಕ್ಕೆ ನಾವೇನಂತ ಕರಿತೀವಿ, ಆಂಪಿಯರ್ ಅಂತ ಕರಿತೀವಿ ಸ್ನೇಹಿತರೆ. ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥ ಏಕಮಾನಕ್ಕೆ ಆಂಪಿಯರ್. ಸೊ ಸ್ನೇಹಿತರೆ, ಇಡೀ ಟಾಪಿಕ್ಕನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಮುಂದಿನ ಕ್ಲಾಸಸ್ಗಳಲ್ಲಿ. ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸಿಗೆ ಎಂಟ್ರಿ ಆಗುವ ಅರ್ಥ ಆಗಿದೆ ಅಂದ್ಕೊಂಡು ಸ್ನೇಹಿತರೆ. ನೋಡಿ, ಈಗ ನೆಕ್ಸ್ಟ್ ಕ್ವಶನ್ ಇದೆ, ಈ ಕೆಳಕಂಡ ಯಾವ ಉಪಕರಣಗಳು ಹೆಚ್ಚು ರೋಧ ಮತ್ತು ಕಡಿಮೆ ದ್ರವಣ ಬಿಂದುವನ್ನು ಹೊಂದಿದೆ? ನೋಡಿ, ಫಸ್ಟ್ ಉಪಕರಣ ಇದೆ, ಬಲ್ಬ್ ಇದೆ, ನೆಕ್ಸ್ಟ್ ಹೀಟರ್ ಕಾಯಿಲ್ ಇದೆ, ವಾಟರ್ ಹೀಟರ್ ಕಾಯಿಲ್ ಇದೆ, ಎಲೆಕ್ಟ್ರಿಕ್ ಫ್ಯೂಸ್ ಇದೆ, ನೆಕ್ಸ್ಟ್ ಮೈಕ್ರೋ ಓವೆನ್ ಇದೆ, ಸೂಕ್ಷ್ಮ ತರಂಗ ಒಲೆ ಇದೆ, ನೆಕ್ಸ್ಟ್ ಫ್ಯೂಸ್ ಇದೆ, ನೆಕ್ಸ್ಟ್ ನೀರು ಬಿಸಿ ಮಾಡೋ ಕಾಯಿಲ್ ಇದೆ, ನೆಕ್ಸ್ಟ್ ಬಲ್ಬ್ ಇದೆ. ಇವುಗಳಲ್ಲಿ ಯಾವುದು ಹೆಚ್ಚು ರೋಧ ಮತ್ತು ಕಡಿಮೆ ದ್ರವಣ ಬಿಂದುವನ್ನು ಹೊಂದಿದೆ? ಫಸ್ಟ್ ಆನ್ಸರ್ ಹೇಳಿಬಿಡ್ತೀನಿ ಸ್ನೇಹಿತರೆ. ಎಲೆಕ್ಟ್ರಿಕ್ ಫ್ಯೂಸ್. ಫ್ಯೂಸ್ಗೆ ಹೆಚ್ಚು ರೋಧ ಇದೆ ಮತ್ತು ಕಡಿಮೆ ದ್ರವಣ ಬಿಂದುವನ್ನು ಹೊಂದಿದೆ. ಸರ್, ಇದು ಹೆಂಗೆ ಸರ್? ಹೆಚ್ಚು ರೋಧ ಕಡಿಮೆ ದ್ರವಣ ಬಿಂದು ಅಂದರೆ ಹೇಗೆ? ಏನಿಲ್ಲ, ಎಕ್ಸಾಂಪಲ್, ಈಗ ಒಂದು ವೈರ್ ಇದೆ, ನಾನು ಟಂಗಸ್ಟನ್ ವೈರೇ ತೊಗೊಳ್ತೀನಿ. ಟಂಗಸ್ಟನ್, ಯಾಕಂದರೆ ನಮ್ಮ ಬುಲ್ಡಿ ಬಲ್ಬ್ಗಳಲ್ಲಿ ನಾವು ಯಾವ ಫಿಲಮೆಂಟನ್ನು ಬಳಸ್ತೀವಿ? ಟಂಗಸ್ಟನ್ ವೈರನ್ನು ಬಳಸ್ತೀವಿ. ಟಂಗಸ್ಟನ್ ವೈರನ್ನು ಯಾಕೆ ಬಳಸ್ತೀವಿ ಅಂದರೆ, ಹೆಚ್ಚು ರೋಧ ಇದೆ, ನೆಕ್ಸ್ಟ್ ಹೆಚ್ಚು ದ್ರವಣ ಬಿಂದು ಇದೆ. ಟಂಗಸ್ಟನ್ ವೈರ್ ಇದೆ, ಹೈ ರೆಸಿಸ್ಟೆನ್ಸ್ ಇದೆ, ನೆಕ್ಸ್ಟ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ. ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು? ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರೋದು ಅಂತ. ಒಂದು ವೈರ್ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಂತು ಅಂದರೆ ವೈರ್ ಏನಾಗುತ್ತೆ, ಲಟ್ ಅಂತ ಕಟ್ ಆಗಿಬಿಡತ್ತೆ. ಬಟ್ ನಮಗೆ ಟಂಗಸ್ಟನ್ ವೈರ್ಗೆ ಯಾಕೆ ಕಟ್ ಆಗಲ್ಲ ಅಂದರೆ ಇದರ ಮೆಲ್ಟಿಂಗ್ ಪಾಯಿಂಟ್, ದ್ರವಣ ಬಿಂದು ಏನಾಗಿದೆ, ಜಾಸ್ತಿ ಇದೆ ಅಂತ ಅರ್ಥ. ಆಲ್ರೆಡಿ ಆಗಲೇ ಹೇಳಿದ್ದೀನಿ, ಒಂದು ವಾಹಕದಲ್ಲಿ ಆವೇಶ ಹರಿತಾ ಇದೆ ಅಂದರೆ ಆ ಆವೇಶಕ್ಕೆ ಆ ವಾಹಕ ಅಡ್ಡಿ ಮಾಡೋ ಗುಣಕ್ಕೆ ನಾವೇನಂತ ಕರಿತೀವಿ? ರೋಧ ಅಂತ ಕರಿತೀವಿ. ನೋಡಿ, ಒಂದು ವಾಹಕ ಏನಿದೆ, ಒಂದು ವಾಹಕ, ಆ ವಾಹಕದಲ್ಲಿ ಆವೇಶ ಹರಿಬೇಕಾದ್ರೆ ಆ ವಾಹಕ ಆವೇಶಕ್ಕೆ ಹೆಚ್ಚು ಅಡ್ಡಿಯನ್ನು ಉಂಟು ಮಾಡಿದ್ರೆ ಹೆಚ್ಚು ರೋಧ ಇದೆ ಅಂತ ಅರ್ಥ. ಆ ಹೆಚ್ಚು ರೋಧ ಇರತಕ್ಕಂಥ ವಾಹಕದಲ್ಲಿ ವಿದ್ಯುತ್ ಆವೇಶವನ್ನು ಹರಿಸಿದಾಗ ಆ ಆವೇಶ ಮತ್ತು ರೋಧದ ನಡುವೆ ಏನಾಗುತ್ತೆ? ಘರ್ಷಣೆ ಆಗತ್ತೆ. ಘರ್ಷಣೆ, ಈ ಥರ ಒಂದಕ್ಕೊಂದು ಘರ್ಷಣೆ ಆಗಿ ಈ ವೈರ್ ಏನಾಗತ್ತೆ? ಬ್ಯೂಟಿಫುಲ್ಲಾಗಿ ಬಿಸಿ ಆಗತ್ತೆ. ಬಿಸಿಯಾಗಿರೋ ವೈರ್ ಏನಾಗುತ್ತೆ? ಕೆಂಪಗಾಗತ್ತೆ. ಕೆಂಪಾಗಿರೋ ವೈರ್ ಏನಾಗತ್ತೆ? ಬೆಳ್ಳಗಾಗತ್ತೆ.
ಆ ಬಿಡಿ ವೈರಿಂದ ವಿಕಿರಣಗಳ ರೂಪದಲ್ಲಿ ಹೊರಗಡೆ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಬೆಳಕು ಬರುತ್ತೆ. ನೋಡಿ, ಈ ಆವೇಶ ಮತ್ತು ಈ ರೋಧದ ನಡುವೆ ಇರತಕ್ಕಂಥ ಘರ್ಷಣೆಯಿಂದ ಈ ವಾಹಕ ಬಿಸಿಯಾಗಿ ಕೆಂಪಾಗಿ ಬೆಳ್ಳಗಾದ್ರೂ ಕೂಡ ಕರಗಲ್ಲ. ಕಾರಣ ಇದರ ಮೆಲ್ಟಿಂಗ್ ಪಾಯಿಂಟು ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇದರ ದ್ರವಣ ಬಿಂದುನು ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಎಷ್ಟೇ ಬಿಸಿಯಾಗಿ ಕೆಂಪಾಗಿ ಬೆಳ್ಳಗಾದ್ರೂ ಕೂಡ ಅದು ಕರಗಲ್ಲ, ಮೀನ್ಸ್ ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರಲ್ಲ. ಯಾಕೆಂದರೆ ಅದರ ದ್ರವಣ ಬಿಂದು ಜಾಸ್ತಿ ಇರೋದ್ರಿಂದ ದ್ರವಣ ಬಿಂದುನೂ ಜಾಸ್ತಿ ಇದೆ, ರೋಧನೂ ಜಾಸ್ತಿ ಇದೆ. ರೋಧದಿಂದ ಬಿಸಿ ಆಗ್ತಾ ಇದೆ, ಎಷ್ಟು ಬಿಸಿ ಆದ್ರೂ ಕಟ್ ಆಗ್ತಾ ಇಲ್ಲ. ಈ ಎರಡೂ ಗುಣ ಇರೋದ್ರಿಂದ ಸಾಮಾನ್ಯವಾಗಿ ಟಂಗಸ್ಟನ್ ತಂತಿಯನ್ನು ನಾವು ಹಳೆಯ ಬುಲ್ಡಿ ಬಲ್ಬ್ಗಳಲ್ಲಿ ಬೆಳಕನ್ನು ಕೊಡುವ ಮೂಲವನ್ನಾಗಿ ಬಳಸ್ತಾ ಇದ್ವಿ ಸ್ನೇಹಿತರೆ. ಹಾಗಾದರೆ ಬಲ್ಬ್ ಹೆಚ್ಚು ರೋಧ, ಹೈ ರೆಸಿಸ್ಟೆನ್ಸ್ ಇದೆ, ನೆಕ್ಸ್ಟ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ. ಹಾಗಾಗಿ ಬಲ್ಬ್ ಅಂತೂ ಇದಕ್ಕೆ ಆನ್ಸರ್ ಅಲ್ಲ. ಅದೇ ರೀತಿ ಈ ನೈಕ್ರೋಮ್ ಅಂತಕ್ಕಂಥ ಮಿಶ್ರಲೋಹದಿಂದ ಮಾಡಿರ್ತಕ್ಕಂಥ ವಾಟರ್ ಹೀಟರ್ ಇದು ಕೂಡ ಅಷ್ಟೇ. ಈ ನೈಕ್ರೋಮ್ ಏನು ವಾಹಕ ಇದೆ, ಮಿಶ್ರಲೋಹ ಇದೆ, ಇದ್ರದ್ದು ಆವೇಶ ಹರಿಬೇಕಾದ್ರೆ ರೋಧ ಜಾಸ್ತಿ ಇರುತ್ತೆ. ರೋಧ ಜಾಸ್ತಿ ಇರೋದ್ರಿಂದ ಈ ವಾಹಕ ಏನಾಗುತ್ತೆ, ಬಿಸಿ ಆಗುತ್ತೆ. ಆ ಬಿಸಿ ಆಗಿರ್ತಕ್ಕಂಥ ವಾಹಕದಿಂದ ಉಷ್ಣ ಹೊರಗಡೆ ಬರುತ್ತೆ, ಅದರಿಂದ ನೀರು ಬಿಸಿ ಆಗತ್ತೆ, ಅನ್ನ ಬಿಸಿ ಆಗತ್ತೆ. ಹಾಗಾಗಿ ಈ ಹೀಟ್ ಪ್ರೊಡ್ಯೂಸಿಂಗ್ ಕಾಯಿಲಲ್ಲಿ ಹೆಚ್ಚು ರೋಧ ಇರತಕ್ಕಂಥ ನೈಕ್ರೋಮನ್ನು ಬಳಸ್ತೀವಿ. ಅಷ್ಟು ಹೀಟ್ ಆದ್ರೂ ಇದರ ಮೆಲ್ಟಿಂಗ್ ಪಾಯಿಂಟ್, ಇದರ ದ್ರವಣ ಬಿಂದುನೂ ಕೂಡ ಜಾಸ್ತಿ ಇರೋದ್ರಿಂದ ಇದು ಕರಗಲ್ಲ, ಕಟ್ ಆಗಲ್ಲ, ಉಷ್ಣ ಹೊರಗಡೆ ಹಾಕತ್ತೆ, ನೀರು ಬಿಸಿ ಮಾಡ್ಕೋತೀವಿ. ಅನ್ನ ಸಾಂಬಾರು ಅದನ್ನು ಕೂಡ ಕಾಯಿಲ್ ರೂಪದಲ್ಲಿ ನಾವು ಕರೆಂಟ್ ಒಲೆ ಅಂತ ಬ್ಯೂಟಿಫುಲ್ ಆಗಿ ಅಡುಗೆ ಮಾಡ್ಕೊಳ್ಳಿಕ್ಕೆ ಬಳಸ್ತೀವಿ. ಈಗ ಸ್ವಲ್ಪ ನೋಡಿ ಎಲೆಕ್ಟ್ರಿಕಲ್ ಫ್ಯೂಸ್, ಇಲ್ಲೇನಾಗತ್ತೆ ನೋಡಿ. ಎಲೆಕ್ಟ್ರಿಕಲ್ ಫ್ಯೂಸ್ನ ವೈರ್ ನೋಡಿ, ಸೀಸ ಮತ್ತು ತವರ, ಲೆಡ್ ಮತ್ತು ಟಿನ್ನನ್ನು ಮಿಕ್ಸ್ ಮಾಡಿ ಈ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಮಿಶ್ರಲೋಹದಿಂದ ನಾವು ಫ್ಯೂಸ್ ವೈರನ್ನು ತಯಾರಿಸ್ತೀವಿ ಸ್ನೇಹಿತರೆ. ಆ ಫ್ಯೂಸ್ ವೈರ್ ಹೆಂಗಿರುತ್ತೆ ಅಂದರೆ ಸೇಮ್ ಏನು ವಿದ್ಯುತ್ ಆವೇಶಗಳು ಹರಿಬೇಕಾದ್ರೆ ಹೈ ರೆಸಿಸ್ಟೆಂಟ್, ಹೆಚ್ಚು ರೋಧ ಇರುತ್ತೆ. ಹಾಗಾದರೆ ಹೊರಗಡೆಯಿಂದ ನಮ್ಮ ಮನೆ ಒಳಗಡೆ ಏನಾರು ಹೆಚ್ಚುವರಿ ವಿದ್ಯುತ್ ಬಂತು ಅಂತ ಅನ್ಕೋ, ಈ ವಿದ್ಯುತ್ಗೂ ಮತ್ತು ಈ ಫ್ಯೂಸ್ ವೈರ್ನ ರೋಧ ಏನಿದೆ ಆ ರೋಧದ ನಡುವೆ ಘರ್ಷಣೆಯಾಗಿ ಫ್ಯೂಸ್ ವೈರ್ ಬ್ಯೂಟಿಫುಲ್ಲಾಗಿ ಕೆಂಪಾಗ್ಬಿಡತ್ತೆ, ಬಿಸಿಯಾಗಿ ಕೆಂಪಾಗ್ಬಿಡತ್ತೆ. ಆದರೆ ಇಲ್ಲಿ ನೋಡು, ಅದು ಬಿಸಿಯಾಗಿ ಸ್ವಲ್ಪ ಕೆಂಪಾದರೆ ಸಾಕು, ಇದರ ಮೆಲ್ಟಿಂಗ್ ಪಾಯಿಂಟ್ ದ್ರವಣ ಬಿಂದು ಏನಾಗಿದೆ, ತುಂಬ ಕಡಿಮೆ ಇದೆ, ಕಡಿಮೆ ದ್ರವಣ ಬಿಂದು ಇದೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ. ಹಾಗಾಗಿ ಸ್ವಲ್ಪ ಬಿಸಿಯಾಗಿ ಕೆಂಪಾತು ಅಂದಾಗ ಘನಸ್ಥಿತಿಯಿಂದ ಪಟ್ ಅಂತ ದ್ರವ ಸ್ಥಿತಿಗೆ ಬಂದುಬಿಡತ್ತೆ, ಅರ್ಥಾತ್ ಕರಗಿ ಹೋಗಿಬಿಡತ್ತೆ. ಕರಗಿ ಹೋದ ತಕ್ಷಣವೇ ಈ ಫ್ಯೂಸ್ ವೈರ್ ಕಟ್ ಆಗಿಬಿಡತ್ತೆ. ಕಟ್ ಆದಮೇಲೆ ಏನು ಹೊರಗಡೆಯಿಂದ ಬರ್ತಕ್ಕಂಥ ಹೆಚ್ಚುವರಿ ವಿದ್ಯುತ್ ಮನೆ ಒಳಗಡೆ ಹೋಗಲ್ಲ. ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಉಪಕರಣಗಳು ಉಳ್ಕೊಂಡು ಎಲ್ಲ ಉಪಕರಣಗಳನ್ನ ಉಳಿಸಿದ ಕೀರ್ತಿ ಯಾವುದಕ್ಕೆ ಸಿಗುತ್ತೆ, ಫ್ಯೂಸ್ಗೆ ಸಿಗುತ್ತೆ. ಹಾಗಾಗಿ ಫ್ಯೂಸನ್ನು ಗೃಹ ವಿದ್ಯುತ್ ಮಂಡಲದ ರಕ್ಷಕ ಅಂತ ಕರಿತೀವಿ ಸ್ನೇಹಿತರೆ. ಈ ಗೃಹ ವಿದ್ಯುತ್ ಮಂಡಲ ಒಳಗಡೆ ಇರತಕ್ಕಂಥ ಎಲ್ಲ ನಮ್ಮ ಮನೆ ಒಳಗಡೆ ಇರತಕ್ಕಂಥ ಎಲ್ಲ ವಿದ್ಯುತ್ ಉಪಕರಣಗಳನ್ನು ಪಾಪ ತಾನು ಫಸ್ಟ್ ತಡಿಲಿಕ್ಕೆ ಟ್ರೈ ಮಾಡುತ್ತೆ. ಹೆಚ್ಚು ರೋಧ ಇರೋದರಿಂದ ಬಿಸಿ ಆಗತ್ತೆ. ನನ್ನಿಂದ ಆಗಲ್ಲ ಅಂದಾಗ ಅದು ತನ್ನ ಸ್ಥಿತಿಯನ್ನೇ ಬದಲಾವಣೆ ಮಾಡ್ಕೊಳ್ಳುತ್ತೆ. ಬದಲಾವಣೆ ಮಾಡಿಕೊಂಡು ಕಟ್ಟಾಗಿ ಎಲ್ಲ ಕರೆಂಟನ್ನು ಯಾರನ್ನೂ ಕಳಿಸಲ್ಲ ಅಂತ ಮನೆ ಒಳಗಡೆ ಇರೋ ಎಲ್ಲ ವಿದ್ಯುತ್ ಉಪಕರಣಗಳನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ಗೃಹ ವಿದ್ಯುತ್ ಮಂಡಲದ ರಕ್ಷಕ ಅಂತ ನಾವು ಯಾವುದಕ್ಕೆ ಕರಿತೀವಿ, ಎಲೆಕ್ಟ್ರಿಕ್ ಫ್ಯೂಸನ್ನು ಕರಿತೀವಿ. ಇದು ಹೇಗೆ ರಕ್ಷಣೆ ಮಾಡುತ್ತೆ ಅಂದರೆ ಹೆಚ್ಚು ರೋಧದಿಂದ ಬಿಸಿಯಾಗಿ ಕಡಿಮೆ ದ್ರವಣ ಬಿಂದುವಿಂದ ತಟಕ್ಕಂತ ಕಟ್ಟಾಗಿ ಒಳಗಡೆ ಇರತಕ್ಕಂಥ ಎಲ್ಲ ಉಪಕರಣಗಳನ್ನು ರಕ್ಷಣೆ ಮಾಡುತ್ತೆ. ಮೈಕ್ರೋವೇವನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಮೈಕ್ರೋವೇವನ್ ಅಥವಾ ಸೂಕ್ಷ್ಮ ತರಂಗ ಒಲೆ ಅಂತ ಏನು ಕರಿತೀವಿ, ಇದು ಸೂಕ್ಷ್ಮ ತರಂಗಗಳ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ನಾನು ಮುಂದಿನ ಕ್ಲಾಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ ತಗೋತೀನಿ. ವಜ್ರದ ವಕ್ರೀಭವನ ಸೂಚ್ಯಂಕ ಹೆಚ್ಚು. ನೋಡಿ, ಎಲ್ಲ ವಸ್ತುಗಳಲ್ಲಿ ವಜ್ರದ ವಕ್ರೀಭವನ ಸೂಚ್ಯಂಕ ಹೈ ಇದೆ. ಡೈಮಂಡ್ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೈ ಇದೆ. ಅಂದರೆ ಅರ್ಥ ಏನು ಅಂತ, ವಜ್ರ ಅತ್ಯಂತ ಹೆಚ್ಚು ವಕ್ರಭವನ ಸೂಚ್ಯಂಕ ಹೊಂದಿದೆ ಅಂದರೆ ಅದರ ಅರ್ಥ ಏನು? ಇಲ್ಲಿ ಆಪ್ಷನ್ ಕೊಟ್ಟಿದ್ದೀನಿ, 4 ಆಪ್ಷನ್. ಓಕೆ, ಗಾಳಿಯಲ್ಲಿ ಬೆಳಕಿನ ವೇಗಕ್ಕಿಂತ ವಜ್ರದಲ್ಲಿ ಹೆಚ್ಚು, 4 ಆಪ್ಷನ್ ಕೊಟ್ಟಿದ್ದೀನಿ. ನೋಡೋಣ ಯಾವ ಆಪ್ಷನ್ ಸರಿ, ಯಾಕೆ ಸರಿ ಅಂತ. ಕ್ಲಿಯರ್? ಓಕೆ
ನೋಡಿ, ಈಗ ಎರಡನೇ ಆಪ್ಷನ್ ಸರಿ ಇದೆ. ಗಾಳಿಯಲ್ಲಿ ಬೆಳಕಿನ ವೇಗಕ್ಕಿಂತ ವಜ್ರದಲ್ಲಿ ಬೆಳಕಿನ ವೇಗ ಕಡಿಮೆ, ಅದಕ್ಕೆ ವಕ್ರೀಭವನ ಸೂಚ್ಯಂಕ. ನೋಡೋಣ ಏನಂತ ಗೊತ್ತಿಲ್ಲ ನನಗೆ, ನೋಡೋಣ ಟ್ರೈ ಮಾಡೋಣ. ಹಾಗಾದರೆ ಇಲ್ಲಿ ಸೂಚ್ಯಂಕ ಅಂತ ಏನಾದರೂ ಒಂದು ಪದ ಬಂತು ಅಂದರೆ ಇಲ್ಲಿ ಕಂಪೇರಿಟಿವ್ ಅಂತ ಒಂದನ್ನು ಇನ್ನೊಂದಕ್ಕೆ ಹೋಲಿಸಿ ಸೂಚ್ಯಂಕವನ್ನು ತೆಗಿತಾರೆ. ಕ್ಲಿಯರ್? ಓಕೆ, ಸೂಚ್ಯಂಕ ಅಂದರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ಏನೋ ಒಂದು ವ್ಯವಸ್ಥೆ ಅಥವಾ ಏನೋ ಒಂದನ್ನು ಹೋಲಿಕೆ ಮಾಡೋದಕ್ಕೆ ನಾವೇನಂತ ಕರಿತೀವಿ, ದಟ್ ಈಸ್ ಅ ಸೂಚ್ಯಂಕ, ಇಂಡೆಕ್ಸ್ ಅಂತ ಕರಿತೀವಿ. ನಾವು ಇಲ್ಲೇನು ಹೋಲಿಕೆ ಮಾಡ್ತೀವಿ? ತಮಗೆಲ್ಲರೂ ಗೊತ್ತಿದೆ, ಬೆಳಕು ಗಾಳಿಯಲ್ಲಿ, ಬೆಳಕು ನಿರ್ವಾತದಲ್ಲಿ. ಬೆಳಕು ಇದು ಒಂದು ಯಾಂತ್ರಿಕ ತರಂಗ ಅಲ್ಲ. ಸೊ ಬೆಳಕು ಅತ್ಯಂತ ವೇಗವಾಗಿ, ನೋಡಿ ಸೂರ್ಯನಿಂದ ಬೆಳಕು ನಿರ್ವಾತದಲ್ಲಿ ವೇಗವಾಗಿ ಬರುತ್ತೆ. ನಿರ್ವಾತದಲ್ಲಿ ವೇಗವಾಗಿ ಬರುತ್ತೆ. ಎಷ್ಟು ಬರುತ್ತೆ ಅದು ಗೊತ್ತು ನಿಮಗೆ, 3 × 10⁴ ಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಿಗೆ ಈ ಸ್ಪೀಡಲ್ಲಿ ಬರುತ್ತೆ, 1 ಸೆಕೆಂಡಿಗೆ. ಕ್ಲಿಯರ್? ಆ ಸ್ಪೀಡಲ್ಲಿ ಬರ್ತಾ ಇರ್ತಕ್ಕಂಥ ಬೆಳಕು ಎಲ್ಲಿ ಅಂದರೆ ವ್ಯಾಕ್ಯೂಮ್ಸ್, ನಿರ್ವಾತದಲ್ಲಿ. ನೆಕ್ಸ್ಟ್ ಗಾಳಿಗೆ ಎಂಟ್ರಿ, ವಾತಾವರಣಕ್ಕೆ ಎಂಟ್ರಿ ಆದ ತಕ್ಷಣವೇ ವಾತಾವರಣದಲ್ಲಿರ್ತಕ್ಕಂಥ ಕಣಗಳಿಗೆ ಆ ಬೆಳಕೇನಾಗುತ್ತೆ, ವೇಗ ಕಡಿಮೆ ಆಗ್ತಾ 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 ಬರುತ್ತೆ. ನೆಕ್ಸ್ಟ್ ಭೂಮಿಗೆ ಬಂದಾಗ ಈ ಭೂಮಿಯ ಲಿಥೋಸ್ಫಿಯರ್ಗೆ ಬಡಿದು ಮತ್ತೆ ವಾಪಸ್ ಪ್ರತಿಫಲಿಸಿ ಹೋಗುತ್ತೆ. ಅದು ಬೆಳಕಿನ ಟಾಪಿಕಲ್ಲಿ ಹೇಳ್ತೀನಿ. ಒಟ್ಟಾರೆಯಾಗಿ ಬೆಳಕು, ಸೂರ್ಯನಿಂದ ಬಂದಂಥ ಬೆಳಕು ನಿರ್ವಾತದಲ್ಲಿ ವೇಗವಾಗಿ ಬಂದು ನೆಕ್ಸ್ಟ್ ವಾತಾವರಣದ ಸಾಂದ್ರತೆ ವ್ಯತ್ಯಾಸ ಆದ ಹಾಗೆ ತನ್ನ ವೇಗನೂ ಬದಲಾವಣೆ ಮಾಡ್ಕೊಂಡು ಭೂಮಿಗೆ ತಲುಪತ್ತೆ. ನೆಕ್ಸ್ಟ್ ಪ್ರತಿಫಲಿಸಿ ವಾಪಸ್ ಹೋಗುತ್ತೆ. ಇದು ಬೆಳಕಿನ ವೇಗಕ್ಕೆ ಸಂಬಂಧಪಟ್ಟಿದ್ದು. ಏನಿಲ್ಲ, ಈಗ ನಾವು ಹಳ್ಳಿಲಿ ಒಂದು ಭಾಷೆ ಯೂಸ್ ಮಾಡ್ತೀವಿ ನಾವು. ಮಗ ಅವ್ನು ಬೈಕ್ ಹೆಂಗೆ ಹೊಡೆದ ಗೊತ್ತಾ, ಕಾಣಲೇ ಇಲ್ಲ ಮಗ, ಸೈಂಕ್ ಅಂತ ಹೋದ ಅಂತ. ನೋಡಿ, ಇಲ್ಲಿ ಬೆಳಕು ತುಂಬ ವೇಗವಾಗಿ ಬರೋದ್ರಿಂದ ಮತ್ತು ಇಲ್ಲಿ ಯಾವುದೇ ಕಣಗಳು ಇಲ್ಲದೆ ಇರೋದ್ರಿಂದ, ಬೆಳಕು ಚೆದರದೇ ಇರೋದ್ರಿಂದ ನಾವು ಈ ನಿರ್ವಾತದಲ್ಲಿ ಹೋಗಿ ನಾವು ಏನಾರು ಬೆಳಕನ್ನು ನೋಡೋಕೆ ಹೋದರೆ ಬೆಳಕು ನಮಗೆ ಕಾಣದೇ ಇಲ್ಲ, ಕತ್ತಲೆ ಕಾಣುತ್ತೆ. ಆ ಸ್ಪೀಡಲ್ಲಿ ಬೆಳಕು ಬರುತ್ತೆ. ಅಲ್ಲಿಂದ ವಾತಾವರಣಕ್ಕೆ ಬಂದಾಗ ಬೆಳಕಿನ ಕಣಗಳು, ಈ ಕಣಗಳು ಬೆಳಕಿನ ಕಿರಣಗಳಿಗೆ ಈ ಕಣಗಳು ಅಡ್ಡಡ್ಡ ಬಂದು ಅವೆಲ್ಲ ಅಲ್ಲಿ ಪಚಕ್ ಅಂತ ಸಿಡಿದು ಚೆದರಿ ನಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬಣ್ಣದ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣ್ತಾ ಬರುತ್ತೆ. ಅದಕ್ಕೆ ನಾವು ಬೆಳಕಿನ ಚೆದರಿಕೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಬೆಳಕು ವಾತಾವರಣಕ್ಕೆ ಬಂದ ನಂತರ ವೇಗ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಬೆಳಕು ನಮ್ಗೆ ಕಾಣುತ್ತೆ, ಬಣ್ಣದ ಪ್ರಪಂಚ ಕಾಣುತ್ತೆ. ಈಗ ನಮಗೆ ಒಂದು ಕ್ಲೂ ಸಿಕ್ತು, ಬೆಳಕು ಎಲ್ಲಿ ವೇಗ ಕಡಿಮೆ ಆಗುತ್ತೋ ಅಲ್ಲಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ. ನಿಧಾನವಾಗಿ ಹೋದರೆ ಪ್ರಧಾನವಾಗಿ ಫಳ ಹೊಳೆಯುತ್ತೆ ಅಂತ ಅರ್ಥ. ನೋಡಿ, ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಅಂತ ಹೇಳ್ತೀವಿ ನಾವು. ಅಂದರೆ ಏನಂದರೆ ನಮ್ಮ ಬೆಳಕಿನ ವೇಗ, ಗಾಳಿಯಲ್ಲಿ ಏನಿದೆ ಬೆಳಕಿನ ವೇಗ, ಅದಕ್ಕಿಂತ ವಜ್ರದಲ್ಲಿ ಬೆಳಕಿನ ವೇಗ 2.42 ಕಡಿಮೆ ಇದೆ. ಹಾಗಾಗಿ ಗಾಳಿಯಲ್ಲಿ ಬೆಳಕು ಸೂಪರಾಗಿ ಹೋಗ್ಬಿಡ್ತು. ವಜ್ರದಲ್ಲಿ 2.42 ನಿಧಾನವಾಗಿ ಹೋಯಿತು. ವಜ್ರದಲ್ಲಿ ಬೆಳಕಿನ ವೇಗ ತುಂಬ ನಿಧಾನ ಆಗಿದ್ದರಿಂದ ನಮ್ಮ ವಜ್ರ ಏನಾಗತ್ತೆ, ಫಳ ಹೊಳೆಯತ್ತೆ. ಎಷ್ಟು ನಿಧಾನ ಆಯಿತು? ಗಾಳಿಯಲ್ಲಿ ಬೆಳಕಿನ ವೇಗಕ್ಕಿಂತ 2.42 ವಜ್ರದಲ್ಲಿ ಏನಾಯಿತು, ನಿಧಾನವಾಯಿತು. ಹಾಗಾಗಿ ವಜ್ರ ಬ್ಯೂಟಿಫುಲ್ಲಾಗಿ ಹೊಳೆಯುತ್ತೆ. ಯಾವುದರಲ್ಲಿ ಬೆಳಕಿನ ವೇಗ ಕಡಿಮೆ ಆಗುತ್ತೋ ಅದು ಬೆಳಕು, ಆ ವಸ್ತು ಏನಾಗುತ್ತೆ, ಫಳ ಹೊಳೆಯುತ್ತೆ. ಹಾಗಾಗಿ ವಜ್ರದಲ್ಲಿ ಬೆಳಕಿನ ವೇಗ ಗಾಳಿಗಿಂತ ಬೆಳಕಿನ ವೇಗ ಕಡಿಮೆ ಇರೋದು. ನೋಡಿ, ಗಾಳಿಯಲ್ಲಿ ಬೆಳಕಿನ ವೇಗಕ್ಕಿಂತ ವಜ್ರದಲ್ಲಿ ಬೆಳಕಿನ ವೇಗ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? 2.42 ಕಡಿಮೆ ಇದೆ. ಹಾಗಾಗಿ ವಜ್ರ ಏನಾಗುತ್ತೆ, ಫಳ ಹೊಳೆಯುತ್ತೆ. ಸರ್, ವಜ್ರಕ್ಕಿಂತ ಹೆಚ್ಚು ಫಳ ಹೊಳೆಯೋ ವಸ್ತು ಇಲ್ವಾ? ಸದ್ಯ ಇಲ್ಲ, ಮುಂದೋಡೋಣ. ಕ್ಲಿಯರ್? ಹಾಗಾದರೆ ಈ ವಜ್ರಕ್ಕಿಂತನೂ ಮತ್ತೆ ನಿಧಾನವಾಗಿ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಬೆಳಕು ಹರಿತು ಅಂದರೆ ಅದು ವಜ್ರಕ್ಕಿಂತ ಏನಾಗುತ್ತೆ, ಹೆಚ್ಚು ಹೊಳೆಯುತ್ತೆ. ಅವಾಗ ಅದರ ವಕ್ರೀಭವನ ಸೂಚ್ಯಂಕ ಏನಾಗಿರುತ್ತೆ, ಹೆಚ್ಚಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಯಾವ ಕ್ವಶನ್ ಇದೆ? ನೆಕ್ಸ್ಟ್ ಆಂಡ್ರೆ ಮೇರಿ ಆಂಪಿಯರ್ ಪ್ರಯೋಗದ ಮೇಲೆ ಮಂಡಿಸಿದ ನಿಯಮ. ಏನಿದು ಆಂಡ್ರೆ ಮೇರಿ ಆಂಪಿಯರ್ನ ಪ್ರಯೋಗ? ಯಾರಿವನು ಆಂಡ್ರೆ ಮೇರಿ ಆಂಪಿಯರ್? ಓಕೆ, ನೋಡೋಣ. ಇದಕ್ಕೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ ನೋಡೋಣ. ಆಂಡ್ರೆ ಮೇರಿ ಆಂಪಿಯರ್ ಪ್ರಯೋಗದ ಮೇಲೆ ಮಂಡಿಸಿದ ನಿಯಮ. ಫ್ಲೆಮಿಂಗನ ಎಡಗೈ ನಿಯಮ. ಏನು ಫ್ಲೆಮಿಂಗನ ಎಡಗೈ ನಿಯಮ? ನೋಡಿ, ಏನಿಲ್ಲ ಸ್ನೇಹಿತರೆ, ಆಂಡ್ರೆ ಮೇರಿ ಆಂಪಿಯರ್ ಏನು ಹೇಳ್ದ? ಏನಿಲ್ಲ,
ಪ್ರಾರಂಭದಲ್ಲಿ ವಿದ್ಯುತ್ ಶಕ್ತಿಯನ್ನು ಬ್ಯೂಟಿಫುಲ್ ಬೆಂಜಮಿನ್ ಫ್ರಾಂಕ್ಲಿನ್ ಅವನು ಅಂದರೆ ಸ್ಥಾಯಿ ವಿದ್ಯುತ್ತನ್ನು ಕಂಡುಹಿಡಿತಾನೆ. ಈ ಥರ ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹ ಆವಿಷ್ಕಾರ ಆಗುತ್ತೆ. ನೆಕ್ಸ್ಟ್ ವಿಭವಾಂತರ ಆ ಕಾನ್ಸೆಪ್ಟನ್ನು ತರ್ತೀವಿ. ನೆಕ್ಸ್ಟ್ ರೋಧ ಅಂತಕ್ಕಂಥ ಕಾನ್ಸೆಪ್ಟನ್ನು ತರ್ತೀವಿ. ನೆಕ್ಸ್ಟ್ ಓಮನ ನಿಯಮ ಬರುತ್ತೆ. ನೆಕ್ಸ್ಟ್ ರೋಧಗಳನ್ನು ನಾವು ಸರಣಿ ಮತ್ತು ಸಮಾಂತರ ಜೋಡಣೆಯಲ್ಲಿ ಜೋಡಿಸ್ಕೋತೀವಿ. ಈ ಥರ ಬರ್ತಾ 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 ವಿದ್ಯುತ್ ಒಂದು ರೋಧಕದಲ್ಲಿ ಹರಿತಕ್ಕಂಥ ವಿದ್ಯುತ್ ಉಷ್ಣವನ್ನು ಉಂಟು ಮಾಡುತ್ತೆ. ವಿದ್ಯುತ್ತಿಂದ ಉಷ್ಣವನ್ನು ಪಡಿಬಹುದು ಅನ್ನೋದನ್ನು ಪತ್ತೆ ಹಚ್ತೀವಿ. ನೆಕ್ಸ್ಟ್ ಒಂದು ವಾಹಕದ ಮೂಲಕ ಹರಿತಕ್ಕಂಥ ವಿದ್ಯುತ್ ಆ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಮ್ಯಾಗ್ನೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದರೆ ವಿದ್ಯುತ್ ಅಯಸ್ಕಾಂತವನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನು ಪತ್ತೆ ಹಚ್ತೀವಿ. ನೆಕ್ಸ್ಟ್ ಬರ್ತಾ ಬರ್ತಾ ಒಂದು ವಾಹಕದ ಮೂಲಕ ಹರಿತಕ್ಕಂಥ ವಿದ್ಯುತ್ ಅದರ ಸುತ್ತಲೂ ಉಂಟಾಗ್ತಕ್ಕಂಥ ಕಾಂತಕ್ಷೇತ್ರ ಬಲವನ್ನು ಸೃಷ್ಟಿಸುತ್ತೆ, ಫೋರ್ಸನ್ನು ರೆಡಿ ಮಾಡುತ್ತೆ ಅಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಆಂಡ್ರೆ ಮೇರಿ ಆಂಪಿಯರ್ ಹೇಳ್ತಾನೆ. ಸ್ನೇಹಿತರೆ, ಒಂದು ವಾಹಕದಲ್ಲಿ ಹರಿತಕ್ಕಂತಹ ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರವನ್ನು ಉಂಟು ಮಾಡುವುದರ ಜೊತೆ ಆ ಕಾಂತಕ್ಷೇತ್ರ ಬಲವನ್ನು ಸೃಷ್ಟಿಸುತ್ತೆ ಅಂತ ಯಾವಾಗ ಈ ಆಂಡ್ರೆ ಮೇರಿ ಆಂಪಿಯರ್ ಹೇಳೋದ್ನೋ ಆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಯೋಗದ ಆಧಾರದ ಮೇಲೆ ಫ್ಲೆಮಿಂಗ್ ತನ್ನ ಎಡಗೈ ನಿಯಮವನ್ನು ಬ್ಯೂಟಿಫುಲ್ಲಾಗಿ ಪ್ರೂವ್ ಮಾಡ್ತಾನೆ. ಫ್ಲೆಮಿಂಗ್ ಯಾವಾಗ ಎಡಗೈ ನಿಯಮವನ್ನು ಪ್ರೂವ್ ಮಾಡೋದ್ನೋ ಆವಾಗ ನಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾಧನ ನಮಗೆಲ್ಲರಿಗೂ ಪರಿಚಯ ಆಗುತ್ತೆ. ಆ ಸಾಧನ ಯಾವುದಪ್ಪ ಅಂದರೆ ದಟ್ ಈಸ್ ಈಗೆಲ್ರಿಗೂ ಹೊತ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಮೋಟಾರ್. ಹಾಗಾಗಿ ಈ ಮೋಟಾರನ್ನು ಪತ್ತೆ ಮಾಡಿದ ನಿಯಮ ಯಾವುದಪ್ಪ ಅಂತ ಕೇಳಿದ್ರೆ ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗನ ಎಡಗೈ ನಿಯಮಕ್ಕೆ ಬ್ಯೂಟಿಫುಲ್ಲಾಗಿ ಆಧಾರ ಕೊಟ್ಟಂತಹ ಪ್ರಯೋಗ ಯಾವುದಪ್ಪ ಅಂತ ಕೇಳಿದ್ರೆ ಆಂಡ್ರೆ ಮೇರಿ ಆಂಪಿಯರ್ನ ಪ್ರಯೋಗ. ಆಂಡ್ರೆ ಮೇರಿ ಆಂಪಿಯರ್ ಏನು ಕಾಂತಕ್ಷೇತ್ರ ಬಲವನ್ನು ಸೃಷ್ಟಿ ಮಾಡುತ್ತೆ ಅಂದಮೇಲೆ ಆ ಬಲ ಹೇಗಿರುತ್ತೆ ಅಂತ ಫ್ಲೆಮಿಂಗನ ಎಡಗೈ ನಿಯಮ ಹೇಳ್ತಾನೆ. ಫ್ಲೆಮಿಂಗನ ಎಡಗೈ ನಿಯಮದ ಆಧಾರದ ಮೇಲೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಿವೈಸ್ ರೆಡಿ ಆಗುತ್ತೆ. ಅದರ ಹೆಸರೇ ಮೋಟಾರ್. ಆ ಮೋಟಾರಿಂದ ಮಿಕ್ಸಿ ನಡೆಯುತ್ತೆ, ಆ ಮೋಟಾರಿಂದ ಬಸ್ ನಡೆಯುತ್ತೆ, ಆ ಮೋಟಾರಿಂದ ಒಳಗಡೆ ಇರ್ತಕ್ಕಂಥ ನೀರನ್ನು ಹೊರಗಡೆ ಎತ್ತಾಕ್ತೀವಿ. ವಿಥೌಟ್ ಮೋಟಾರ್ ದೇರ್ ಈಸ್ ನೋ ಲೈಫ್ ಅನ್ನೋ ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ಪ್ರೆಸೆಂಟ್ ಇದ್ದೀವಿ ಅಂದರೆ ನಾವು ಫಸ್ಟ್ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಫ್ಲೆಮಿಂಗನಿಗೆ. ನೆಕ್ಸ್ಟ್ ಆಂಡ್ರೆ ಮೇರಿ ಆಂಪಿಯರ್ನ ಏನು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಏನು ಪ್ರಯೋಗವನ್ನು ಮಾಡಿದ, ಸೊ ಆ ಪ್ರಯೋಗಕ್ಕೆ ನಾವೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಸ್ನೇಹಿತರೆ. ಒಟ್ಟಾರೆಯಾಗಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫ್ಲೆಮಿಂಗನ ಎಡಗೈ ನಿಯಮವನ್ನೇ ನಾವು ಇವಾಗ ಪ್ರೆಸೆಂಟ್ ಮೋಟಾರ್ ನಿಯಮ ಅಂತ ಹೇಳ್ತೀವಿ. ಈ ಥರ ಮೋಟಾರ್ ನಿಯಮ ಆವಿಷ್ಕಾರ ಆಗುತ್ತೆ. ನೆಕ್ಸ್ಟ್ ಫ್ಲೆಮಿಂಗನ ಬಲಗೈ ನಿಯಮ, ಇದು ಮೈಕಲ್ ಫ್ಯಾರಡೆ ಬರ್ತಾನೆ. ಮೈಕಲ್ ಫ್ಯಾರಡೆ ಒಂದು ವಾಹಕದ ಮೂಲಕ ಹರಿತಕ್ಕಂತಹ ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರವನ್ನು ಸೃಷ್ಟಿಸುತ್ತೆ ಅಂದ ಮೇಲೆ ಕಾಂತಕ್ಷೇತ್ರದಿಂದ ವಿದ್ಯುತ್ ಪ್ರವಾಹವನ್ನು ಸೃಷ್ಟಿಸಬಹುದು ಅಂತ ಮೈಕಲ್ ಫ್ಯಾರಡೆ ಹೇಳ್ತಾನೆ. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕಾಂತಕ್ಷೇತ್ರವನ್ನು ನಾವು ಡಿಸ್ಟರ್ಬ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಪಡಿಬಹುದು, ಹೇಗೆ ಪಡಿಬಹುದು ಅಂತಕ್ಕಂಥ ಮಾಹಿತಿಯನ್ನು ಮೈಕಲ್ ಫ್ಯಾರಡೆ ಹೇಳಿದ್ನೋ ಆವಾಗ ಫ್ಲೆಮಿಂಗನ ಬಲಗೈ ನಿಯಮ ಪ್ರೂವ್ ಆಗುತ್ತೆ. ಫ್ಲೆಮಿಂಗನ ಬಲಗೈ ನಿಯಮವನ್ನು ತಗೊಂಡು ನಾವು ಮತ್ತೆ ಡೈನಮೋ ವಿದ್ಯುತ್ ಜನಕ ವಿದ್ಯುತ್ತನ್ನು ಉತ್ಪತ್ತಿ ಮಾಡೋದನ್ನು ಪತ್ತೆ ಹಚ್ತೀವಿ ಸ್ನೇಹಿತರೆ. ಇದನ್ನು ನಾವು ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ವಿದ್ಯುತ್ ಕಾಂತಿಯ ಪರಿಣಾಮಗಳು ಅಂತಕ್ಕಂಥ ಟಾಪಿಕಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಒಂದು ಸತಿ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಪ್ರೋಟೀನ್ ಜೀರ್ಣಿಸುವ ಮೇದೋಜೀರಕ ಗ್ರಂಥಿಯ ಕಿಣ್ವ ಯಾವುದು? ನೋಡಿ, ನಾವೇನು ಊಟ ಮಾಡಿದಾಗ ಕಾರ್ಬೋಹೈಡ್ರೇಟನ್ನು ಊಟ ಮಾಡ್ತೀವಿ, ಪ್ರೋಟೀನನ್ನು ಊಟ ಮಾಡ್ತೀವಿ, ಲಿಪಿಡನ್ನು ಊಟ ಮಾಡ್ತೀವಿ. ಇವು ಮೂರನ್ನು ಊಟ ಮಾಡಿದಾಗ ಪ್ರೋಟೀನನ್ನು ಜೀರ್ಣ ಮಾಡ್ತಕ್ಕಂತಹ ಮೇದೋಜೀರಕ ಪ್ಯಾನ್ಕ್ರಿಯಾಸ್ದ ಎಂಜೈಮ್ ಯಾವುದು ಅಂತ ಕೇಳಿದ್ದಾನೆ. ಸಿಂಪಲ್, ದಟ್ ಈಸ್ ಆನ್ಸರ್ ಈಸ್ ರೈಟ್ ಆನ್ಸರ್ ಟ್ರಿಪ್ಸಿನ್. ನೋಡಿ, ಈ ಕ್ವಶನ್ನಲ್ಲಿ ಏನಾದ್ರು ಟ್ವಿಸ್ಟ್ ಇದೆಯಾ, ಏನಾದ್ರು ಕನ್ಫ್ಯೂಷನ್ಸ್ ಇದೆಯಾ? ಎಸ್ ಸ್ನೇಹಿತರೆ, ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಏನು ಕನ್ಫ್ಯೂಷನ್ಸ್ ಇದೆ? ಏನಿಲ್ಲ. ನೋಡಿ, ಆಹಾರ ನಾವೀಗ ಏಕದಳ ಧಾನ್ಯಗಳಿಂದ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ತಿಂತಿದ್ದೀವಿ ಅಂದರೆ ಅದರಿಂದ ನಮಗೇನು ಸಿಗುತ್ತೆ? ಕಾರ್ಬೋಹೈಡ್ರೇಟ್ ಸಿಗುತ್ತೆ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್, ಅದರಿಂದ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಈ ರೊಟ್ಟಿ ಮೇಲೆ ನಾವು ಪಲ್ಯ ಹಾಕ್ಕೊಂಡು ತಿಂತಿದ್ದೀವಿ, ಅವರೆಕಾಳು, ಹೆಸರು ಕಾಳು, ಈ ಹಲಸಂದಿ, ಇವೆಲ್ಲ ದ್ವಿದಳ ಧಾನ್ಯಗಳಿಂದ ನಮಗೇನು ಸಿಗುತ್ತೆ? ಪ್ರೋಟೀನ್ ಸಿಗುತ್ತೆ ಸ್ನೇಹಿತರೆ, ಪ್ರೋಟೀನ್ ಸಿಗುತ್ತೆ. ಹಾಗಾದ್ರೆ ಪಲ್ಯನ ಸುಮ್ಮನೆ ಮಾಡ್ತಾ ಇದ್ದೀವ? ಇಲ್ಲ ಸರ್, ಚೊಯ್ ಅಂತ ಒಗ್ಗರಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ, ಬೆಣ್ಣೆ, ತುಪ್ಪದಿಂದ ನಮಗೇನು ಸಿಗುತ್ತೆ? ಲಿಪಿಡ್ ಸಿಗುತ್ತೆ. ಹಾಗಾದರೆ ಆಹಾರದ ಮೇನ್ ಕಾಂಪೊನೆಂಟ್ಸ್ ಏನು ಪ್ರಮುಖ ಘಟಕಾಂಶಗಳಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಏಕದಳಗಳಿಂದ ಸಿಗುತ್ತೆ,
ಪ್ರೋಟೀನ್ ದ್ವಿದಳ ಧಾನ್ಯಗಳಿಂದ ಸಿಗುತ್ತೆ, ಲಿಪಿಡ್ ಎಣ್ಣೆ ಬೆಣ್ಣೆ ತುಪ್ಪಗಳಿಂದ ಸಿಗುತ್ತೆ. ಇವು ಜೀರ್ಣ ನಮ್ಮ ದೇಹದಲ್ಲಿ ಹೆಂಗೆ ಆಗತ್ತೆ, ಇವುಗಳನ್ನು ಜೀರ್ಣ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಏನಿರುತ್ತೆ ಅಂದರೆ ಕೆಲವೊಂದು ಕಿಣ್ವಗಳಿರುತ್ತೆ ಸ್ನೇಹಿತರೆ. ಕಿಣ್ವಗಳು ದಟ್ ಈಸ್ ಎನ್ಸೈಮ್ಸ್, ಕಿಣ್ವಗಳು ಇರುತ್ತೆ. ಈ ಕಿಣ್ವಗಳು ಹೇಗೆ ಜೀರ್ಣ ಮಾಡುತ್ತೆ? ಎಕ್ಸಾಂಪಲ್, ನಮ್ಮ ಬಾಯಿ ಇದೆಯಲ್ವಾ, ನಮ್ಮ ಬಾಯಿಯಲ್ಲಿ ಅಮೈಲೇಸ್ ಅಂತಕ್ಕಂಥ ಕಿಣ್ವ ಇರುತ್ತೆ. ಅಮೈಲೇಸ್ ಅಂತಕ್ಕಂಥ ಕಿಣ್ವ ಇರುತ್ತೆ. ಈ ಅಮೈಲೇಸ್ ಕಿಣ್ವ ಏನು ಮಾಡುತ್ತೆ ಅಂದರೆ ಈ ಕಾರ್ಬೋಹೈಡ್ರೇಟಿನ್ ರೂಪ ಆಗಿರ್ತಕ್ಕಂಥ ಸ್ಟಾರ್ಚ್ ಪಿಷ್ಟ ಏನಿದೆ ಆ ಪಿಷ್ಟನ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ಥರ ಬಾಯಲ್ಲಿ ಲಾಲಾರಸದಲ್ಲಿರ್ತಕ್ಕಂಥ ಅಮೈಲೇಸ್ ಕಾರ್ಬೋಹೈಡ್ರೇಟನ್ನು ಪ್ರಾರಂಭಿಕ ಹಂತದಲ್ಲಿ ಬಾಯಲ್ಲಿ ಜೀರ್ಣ ಮಾಡುತ್ತೆ. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ಬಾಯಲ್ಲಿ ಜೀರ್ಣ ಆಯಿತು, ಪಾಪ ಪ್ರೋಟೀನ್ ಲಿಪಿಡ್ ಇವು ಮೂರು ಅಲ್ಲಿಗೆ ಬಂತು. ಎಲ್ಲಿಗೆ ಬಂತು? ಜಠರಕ್ಕೆ ಬರುತ್ತೆ. ಜಠರಕ್ಕೆ ಬಂದಾಗ ಜಠರ ಹೈಡ್ರೋಕ್ಲೋರಿಕ್ ಆಮ್ಲನ ಬಿಡುಗಡೆ ಮಾಡುತ್ತೆ. ಅದರ ಜೊತೆ ಪೆಪ್ಸಿನ್ ಅಂತಕ್ಕಂತಹ ಒಂದು ಎನ್ಸೈಮನ್ನು ರಿಲೀಸ್ ಮಾಡುತ್ತೆ. ಪೆಪ್ಸಿನ್ ನೋಡಿ, ಆಹಾರ ಜೀರ್ಣ ಆಗಿಲ್ಲ ಅಂದರೆ ಪೆಪ್ಸಿ ಕುಡಿರಲಿ ಅಂತ ಹೇಳ್ತಾರೆ. ಈ ಪೆಪ್ಸಿ ಅಂತಕ್ಕಂಥವ್ರು ಇಲ್ಲಿಂದನೇ ಬರುತ್ತೆ. ಹಾಗಾದರೆ ನಮ್ಮ ಜಠರ ಏನು ಪೆಪ್ಸಿನ್ ಅಂತಕ್ಕಂಥ ಕಿಣ್ವವನ್ನು ಬಿಡುಗಡೆ ಮಾಡುತ್ತಲ್ವ, ಈ ಕಿಣ್ವ ಈ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಏನಾಗತ್ತೆ, ಆಕ್ಟಿವ್ ಆಗಿ ಈ ಪ್ರೋಟೀನನ್ನು ಜೀರ್ಣ ಮಾಡುತ್ತೆ. ಅಷ್ಟೇ ಅಲ್ಲ, ಹಾಲನ್ನು ಜೀರ್ಣ ಮಾಡ್ತಕ್ಕಂಥ ರೆನಿನ್ ಅಂತಕ್ಕಂತಹ ಕಿಣ್ವನೂ ಕೂಡ ನಮ್ಮ ಜಠರದಲ್ಲಿ ಸ್ಟೊಮಕ್ಕಲ್ಲೇ ರಿಲೀಸ್ ಆಗುತ್ತೆ. ಈ ರೆನಿನ್ ಮಕ್ಕಳಲ್ಲಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾದರೆ ಪ್ರೋಟೀನ್ ಜೀರ್ಣ ಮಾಡ್ತಕ್ಕಂಥ ಪೆಪ್ಸಿನ್ ಕಿಣ್ವ ಇದೆಲ್ಲಿರುತ್ತೆ ಅಂದರೆ ಜಠರದಲ್ಲಿ ಇರುತ್ತೆ, ಸ್ಟೊಮಕ್ಕಲ್ಲಿ ಇರುತ್ತೆ, ಜಠರದಲ್ಲಿ. ಇದು ಬಾಯಿ. ಬಟ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಮೇದೋಜೀರಕ ಗ್ರಂಥಿಯಲ್ಲಿ ಪ್ರೋಟೀನನ್ನು ಜೀರ್ಣ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾನೆ. ಹಾಗಾದರೆ ಮೇದೋಜೀರಕ ಗ್ರಂಥಿಯಲ್ಲಿ ಸಿಂಪಲ್ ನೋಡಿ, ಈ ಜಠರದಲ್ಲಿ ಯಾವುದು ಬಾಯಲ್ಲಿ ಪಿಷ್ಟ ಜೀರ್ಣ ಆಗುತ್ತೆ, ಕಾರ್ಬೋಹೈಡ್ರೇಟ್ ಜೀರ್ಣ ಆಗುತ್ತೆ. ನೆಕ್ಸ್ಟ್ ಜಠರದಲ್ಲಿ ಪ್ರೋಟೀನ್ ಜೀರ್ಣ ಆಗುತ್ತೆ. ನೆಕ್ಸ್ಟ್ ಯಕೃತ್ ಏನು ಲಿವರ್ ಅಂತ ಕರಿತೀವಿ, ಈ ಯಕೃತ್ತಲ್ಲಿ ಈ ಲಿಪಿಡ್ ಜೀರ್ಣ ಆಗುತ್ತೆ. ಇವು ಮೂರು ಜೀರ್ಣ ಮಾಡದೇ ಇದ್ದರೆ ಅಥವಾ ಮಾಡಿದ್ರೂ ಆಹಾರ ಎಲ್ಲಿ ಬರುತ್ತೆ, ನಮ್ಮ ಪ್ಯಾನ್ಕ್ರಿಯಾಸ್ ಮೇದೋಜೀರಕ ಗ್ರಂಥಿ ಹತ್ರ ಬರುತ್ತೆ. ಮೇದೋಜೀರಕ ಗ್ರಂಥಿ ಏನು ಮಾಡುತ್ತೆ ಅಂದರೆ ಸಿಂಪಲ್, ನಮ್ಮ ಬಾಯಲ್ಲಿ ಅಮೈಲೇಸ್ ಸರಿಯಾಗಿ ಪಿಷ್ಟವನ್ನು ಮಾಲ್ಟೋಸ್ ಮಾಡದೇ ಇದ್ದರೆ ಮೇದೋಜೀರಕ ತಾನೊಂದು ಅಮೈಲೇಸನ್ನು ರಿಲೀಸ್ ಮಾಡಿ ಆ ಸ್ಟಾರ್ಚನ್ನು ಮಾಲ್ಟೋಸನ್ನಾಗಿ ಕನ್ವರ್ಟ್ ಮಾಡುತ್ತೆ. ಈ ಜಠರದಲ್ಲಿ ಪೆಪ್ಸಿನ್ ಈ ಪ್ರೋಟೀನನ್ನು ಸರಿಯಾಗಿ ಜೀರ್ಣ ಮಾಡದೇ ಇದ್ದರೆ ನಮ್ಮ ಮೇದೋಜೀರಕ ಗ್ರಂಥಿ ಟ್ರಿಪ್ಸಿನ್ ಅಂತಕ್ಕಂತಹ ತಾನೊಂದು ಕಿಣ್ವವನ್ನು ಬಿಡುಗಡೆ ಮಾಡಿ ಈ ಪ್ರೋಟೀನನ್ನು ಏನು ಮಾಡುತ್ತೆ, ಜೀರ್ಣ ಮಾಡುತ್ತೆ. ಈ ಥರ ಈ ಟ್ರಿಪ್ಸಿನ್ ಅಂತಕ್ಕಂಥ ಕಿಣ್ವ ಏನಿದೆ ಮೇದೋಜೀರಕ ಗ್ರಂಥಿಯಲ್ಲಿ ಯಾವುದನ್ನು ಜೀರ್ಣ ಮಾಡುತ್ತೆ, ಪ್ರೋಟೀನನ್ನು ಜೀರ್ಣ ಮಾಡುತ್ತೆ. ಪ್ರೋಟೀನ್ ಜೀರ್ಣ ಮಾಡ್ತಕ್ಕಂಥ ಮತ್ತೊಂದು ಕಿಣ್ವ ಪೆಪ್ಸಿನ್, ಇದು ಎಲ್ಲಿರುತ್ತೆ ಅಂತ ಕೇಳಿದ್ರೆ ದಟ್ ಈಸ್ ಜಠರದಲ್ಲಿ. ಫಾರ್ ಎಕ್ಸಾಂಪಲ್, ಪ್ರೋಟೀನ್ ಜೀರ್ಣಿಸುವ ಜಠರ ಗ್ರಂಥಿಯ ಕಿಣ್ವ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಪೆಪ್ಸಿನ್. ಪ್ರೋಟೀನ್ ಜೀರ್ಣಿಸುವ ಮೇದೋಜೀರಕ ಗ್ರಂಥಿಯ ಕಿಣ್ವ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಟ್ರಿಪ್ಸಿನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ನೋಡುವ, ಇವೆಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸನ್ನು ಕಂಪ್ಲೀಟ್ ಟಾಪಿಕ್ ವೈಸೇ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಆಮ್ಲಜನಕ ಸಹಿತ ರಕ್ತ ಹೃದಯಕ್ಕೆ ತರುವ ನಾಳ. ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೃದಯದ ಸಂಪೂರ್ಣವಾಗಿರ್ತಕ್ಕಂಥ ಕ್ಲಾಸನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಆಮ್ಲಜನಕ ಸಹಿತ ರಕ್ತವನ್ನು ಹೃದಯಕ್ಕೆ ತರ್ತಕ್ಕಂಥ ನಾಳ ಯಾವುದು ಅಂತ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹೃದಯ ಎಷ್ಟು ವೆಯ್ಟ್ ಇರುತ್ತೆ, ಎಷ್ಟು ಬಡ್ಕೊಳ್ಳುತ್ತೆ, ಒಬ್ಬ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ನ ಹಾರ್ಟ್ ಬೀಟ್ ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ, ಅಂಜಿಯೋಗ್ರಫಿ ಅಂದ್ರೇನು, ಅಂಜಿಯೋಪ್ಲಾಸ್ಟಿ ಅಂದ್ರೇನು, ಬೈಪಾಸ್ ಸರ್ಜರಿ ಅಂದ್ರೇನು, ಕಂಪ್ಲೀಟ್ ಒಂದು ಹೃದಯದ ಪ್ಯಾಕೇಜನ್ನು ಹೃದಯವಂತವರಿಗಾಗಿ ಅಂತ ಒಂದು ಬ್ಯೂಟಿಫುಲ್ ಟ್ಯಾಗ್ಲೈನ್ ಒಟ್ಟಿಗೆ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲೊಂದು ಕ್ವಶನ್ ಹಾಕಿದ್ದೀನಿ ಸ್ನೇಹಿತರೆ, ಆಮ್ಲಜನಕ ಸಹಿತ ರಕ್ತ ಹೃದಯಕ್ಕೆ ತರುವ ನಾಳ ಯಾವುದು ಅಂತ. ನೋಡಿ, ಈ ಆಮ್ಲಜನಕ ಸಹಿತ ರಕ್ತ ಹೃದಯಕ್ಕೆ ತರುವ ನಾಳ, ಅದರ ಮುಂಚೆ ನಾವು ಸ್ವಲ್ಪ ಈ ಕಡೆ ಗಮನ ಕೊಡೋಣ. ಇಲ್ಲೇನಂದರೆ ಸಿಂಪಲ್, ಇದು ಒಂದು ಜೀವಕೋಶ. ಒಂದು ಜೀವಕೋಶ ಅಲ್ಲ, ನಮ್ಮ ದೇಹದಲ್ಲಿರೋ ಎಲ್ಲ ಜೀವಕೋಶಗಳು. ನಮ್ಮ ದೇಹದಲ್ಲಿರೋ ಎಲ್ಲ ಜೀವಕೋಶಗಳು ಅಂದರೆ ಅರ್ಥ ದೇಹ. ಹಾಗಾದರೆ ದೇಹದಲ್ಲಿ ಏನು ಜೀವಕೋಶಗಳಲ್ಲಿ ಜೀವಕ್ರಿಯೆಗಳು ನಡೆದು ಆ ಜೀವಕ್ರಿಯೆಗಳಿಂದ ಬರ್ತಕ್ಕಂಥ ಬೈ ಪ್ರಾಡಕ್ಟ್ ವಿಸರ್ಜನಾ ವಸ್ತು ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಅಶುದ್ಧ ರಕ್ತ ಎಲ್ಲಿಗೆ ಬರುತ್ತೆ, ಹೃದಯಕ್ಕೆ ಬರುತ್ತೆ ಸ್ನೇಹಿತರೆ.
ಹೃದಯದ ಯಾವ ಭಾಗಕ್ಕೆ ಬರುತ್ತೆ ಅಂದರೆ ದಟ್ ಇಸ್ ದ ರೈಟ್ ಆರಿಕಲ್ಗೆ ಬರುತ್ತೆ. ರೈಟ್ ಆರಿಕಲ್. ಈ ರೈಟ್ ಆರಿಕಲ್ ಮೀನ್ಸ್ ಬಲಹೃತ್ಕರ್ಣ ಸಂಕುಚಿಸಿದಾಗ ಯಾವುದಕ್ಕೆ ಬರುತ್ತೆ? ರೈಟ್ ವೆಂಟ್ರಿಕಲ್ ಬಲಹೃತ್ಕುಕ್ಷಿಗೆ ಬರುತ್ತೆ. ಈ ಅಶುದ್ಧ ರಕ್ತ ಬಲಹೃತ್ಕುಕ್ಷಿ ಸಂಕುಚಿಸಿದಾಗ ಎಲ್ಲಿಗೆ ಬರುತ್ತೆ ಅಂದರೆ ಸಿಂಪಲ್, ಹೃದಯದಿಂದ ಹೊರಗಡೆ ರಕ್ತ ತಗೊಂಡು ಹೋಗ್ತಕ್ಕಂಥ ನಾಳವನ್ನು ನಾವು ಅಪಧಮನಿ ಅಂತ ಕರಿತೀವಿ. ಅಪಧಮನಿ ಆರ್ಟರಿ ಅಂತ ಕರಿತೀವಿ. ನೋಡಿ, ಈಗ ಈ ಅಶುದ್ಧ ರಕ್ತವನ್ನು ಹೃದಯದಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ? ಲಂಗ್ಸ್, ಶ್ವಾಸಕೋಶಕ್ಕೆ ಅಶುದ್ಧ ರಕ್ತವನ್ನು ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ರಕ್ತವನ್ನು ತಗೊಂಡು ಹೋಗುತ್ತೆ. ಆ ಶ್ವಾಸಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಕೊಟ್ಟು ನಾವು ತಗೊಂಡಿರ್ತಕ್ಕಂಥ ಆಕ್ಸಿಜನನ್ನು ತಗೊಂಡು ಈಗ ಅಶುದ್ಧ ರಕ್ತ ಏನಾಗಿಬಿಡುತ್ತೆ? ಶ್ವಾಸಕೋಶದಲ್ಲಿ ಶುದ್ಧ ರಕ್ತ ಆಗಿ ಎಲ್ಲಿಗೆ ಬರುತ್ತೆ? ನಮ್ಮ ಎಡ ಹೃತ್ಕರ್ಣ ಲೆಫ್ಟ್ ಆರಿಕಲ್ಲಿಗೆ ಬರುತ್ತೆ. ಎಡ ಹೃತ್ಕರ್ಣಕ್ಕೆ ಬರುತ್ತೆ ಯಾವುದು? ಶುದ್ಧ ರಕ್ತ. ಹಾಗಾದರೆ ಶುದ್ಧ ರಕ್ತವನ್ನು ಶ್ವಾಸಕೋಶದಿಂದ ಎಡ ಹೃತ್ಕರ್ಣಕ್ಕೆ ತರ್ತಕ್ಕಂತಹ ನಾಳ ಯಾವುದು ಅನ್ನೋದೇ ಎಕ್ಸಾಮ್, ಇಲ್ಲಿ ಕ್ವಶನ್ಸ್. ಹಾಗಾದರೆ ಶುದ್ಧ ರಕ್ತ ಎಲ್ಲಿಂದ ಬರ್ತಾ ಇದೆ? ಶ್ವಾಸಕೋಶ. ಶ್ವಾಸಕೋಶವನ್ನು ನಾವೇನಂತ ಕರಿತೀವಿ? ಲಂಗ್ಸ್. ಗ್ರೀಕ್ ಭಾಷೆಯಲ್ಲಿ ಪಲ್ಮಾ. ದಟ್ ಈಸ್ ಪಲ್ಮನರಿ. ನೆಕ್ಸ್ಟ್, ದೇಹಕ್ಕೆ ರಕ್ತ ತರ್ತಕ್ಕಂಥ ನಾಳವನ್ನು ಅಭಿಧಮನಿ, ವೇಯ್ನ್ಸ್ ಅಂತ ಕರಿತೀವಿ. ನೋಡಿ, ದೇಹಕ್ಕೆ ಅಂದರೆ ದೇಹದಿಂದ ಹೃದಯಕ್ಕೆ ರಕ್ತ ತರ್ತಕ್ಕಂಥ ನಾಳವನ್ನು ಅಭಿಧಮನಿ, ಹೃದಯದಿಂದ ಹೊರಗಡೆ ರಕ್ತವನ್ನು ತಗೊಂಡು ಹೋಗ್ತಕ್ಕಂಥ ನಾಳವನ್ನು ಅಪಧಮನಿ. ಹೊರಗಡೆ ರಕ್ತ ಹೃದಯದಿಂದ ಯಾವುದು ಹೊರಗಡೆ ತಗೊಂಡು ಹೋಗುತ್ತೋ ಅಪಧಮನಿ. ನೆಕ್ಸ್ಟ್, ಹೊರಗಡೆಯಿಂದ ಹೃದಯಕ್ಕೆ ಯಾವುದು ರಕ್ತ ತರುತ್ತೋ ಅಭಿಧಮನಿ. ಹೊರಗಡೆ ಅಂದರೆ ಶ್ವಾಸಕೋಶ. ಶ್ವಾಸಕೋಶದಿಂದ ಶುದ್ಧ ರಕ್ತ ಹೃದಯದ ಎಡ ಹೃತ್ಕರ್ಣಕ್ಕೆ ಬರ್ತಾ ಇದೆ. ಹೊರಗಡೆಯಿಂದ ರಕ್ತ ತರೋದು ಅಭಿಧಮನಿ. ಶ್ವಾಸಕೋಶ ಪಲ್ಮನರಿ. ದಟ್ ಈಸ್ ಪಲ್ಮನರಿ ಅಭಿಧಮನಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ದಟ್ ಈಸ್ ಪಲ್ಮನರಿ ಅಭಿಧಮನಿ. ಇನ್ ಕೇಸ್ ಅಶುದ್ಧ ರಕ್ತ ನಮ್ಮ ಬಲ ಹೃತ್ಕುಕ್ಷಿಯಿಂದ ಶ್ವಾಸಕೋಶಕ್ಕೆ ಹೋಗ್ತಾ ಇದೆ, ಹೃದಯದಿಂದ ರಕ್ತ ಹೊರಗಡೆ ಹೋಗ್ತಾ ಇದೆ, ಅಪಧಮನಿ. ಎಲ್ಲಿಗೆ ಹೋಗ್ತಾ ಇದೆ? ಶ್ವಾಸಕೋಶಕ್ಕೆ ಹೋಗ್ತಾ ಇದೆ. ದಟ್ ಈಸ್ ಪಲ್ಮನರಿ ಅಪಧಮನಿ. ಇಲ್ಲಿ ಯಾವ ರಕ್ತ ಶ್ವಾಸಕೋಶಕ್ಕೆ ಹೋಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ರಕ್ತ ಮೀನ್ಸ್ ಅಶುದ್ಧ ರಕ್ತ ಶ್ವಾಸಕೋಶಕ್ಕೆ ತಗೊಂಡು ಹೋಗ್ತಕ್ಕಂಥ ನಾಳ ದಟ್ ಈಸ್ ಪಲ್ಮನರಿ ಅಪಧಮನಿ. ನೆಕ್ಸ್ಟ್, ದೇಹದಿಂದ ಅಶುದ್ಧ ರಕ್ತವನ್ನು ನಮ್ಮ ಹೃದಯಕ್ಕೆ ತರ್ತಕ್ಕಂಥ ನಾಳ ದಟ್ ಈಸ್ ಸುಪೀರಿಯರ್ ಆ್ಯಂಡ್ ಇಂಪೀರಿಯರ್ ಅಭಿಧಮನಿ. ಹೃದಯಕ್ಕೆ ರಕ್ತ ತರ್ತಕ್ಕಂಥ ನಾಳಗಳಿಗೆ ಅಭಿಧಮನಿ ಅಂತ ಕರಿತೀವಿ. ನೆಕ್ಸ್ಟ್, ನಮ್ಮ ಎಡ ಹೃತ್ಕುಕ್ಷಿ ಏನು ಲೆಫ್ಟ್ ವೆಂಟ್ರಿಕಲ್ ಇದೆ, ಆ ಲೆಫ್ಟ್ ವೆಂಟ್ರಿಕಲಿಂದ ಒಂದು ಪ್ಯೂರ್ ಬ್ಲಡ್ಡನ್ನು ಇಡೀಗೆ ಬಾಡಿಗೆ ತರ್ತಕ್ಕಂತಹ ಏನಿದೆ ಆ ನಾಳವನ್ನು ನಾವು ಮಹಾ ಅಪಧಮನಿ ಆರ್ ಅಯೋರ್ಟಾ ಅಂತ ಕರಿತೀವಿ. ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾಸಲ್ಲಿ ಮಾಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗುವ. ಸಸ್ಯವೊಂದರಲ್ಲಿ ಬೇರುಗಳು ನೈಟ್ರೇಟ್ ಸಾಂದ್ರತೆಯ ಪ್ರದೇಶದತ್ತ ಬೆಳೆಯುತ್ತಿದ್ದರೆ ಅದು. ನೋಡಿ, ಒಂದು ಸಸ್ಯ ಇದೆ, ಆ ಸಸ್ಯದಲ್ಲಿ ಬೇರುಗಳು ನಾವು ನೈಟ್ರೇಟ್ ಅಂದರೆ ಎಲ್ಲಿ ರಾಸಾಯನಿಕಗಳಿದೆಯೋ ಆ ಕಡೆ ಬೆಳೀತಾ ಇದೆ. ಹಾಗಾದರೆ ಅದು ಏನದು? ಯಾವ ಟ್ರೋಫಿಸಮ್? ಏನಿಲ್ಲ ಸ್ನೇಹಿತರೆ, ಇವೆಲ್ಲವೂ ಕೂಡ ಒನ್ ಆಫ್ ದ ಈ ಸಸ್ಯಗಳ ಪ್ರೇರಣೆಗೆ ಉಂಟಾಗ್ತಕ್ಕಂಥ ಅನುವರ್ತನೆಗಳು. ಈ ಸಸ್ಯಗಳ ಏನು ಸ್ಟಿಮ್ಯುಲಸ್ ಇದೆ ಆ ಸ್ಟಿಮ್ಯುಲಸ್ಗೆ ಸಸ್ಯನೂ ಕೂಡ ಏನು ರೆಸ್ಪಾನ್ಸ್ ಮಾಡುತ್ತೆ, ಆ ರೆಸ್ಪಾನ್ಸ್ನ ಆಧಾರದ ಮೇಲೆ ಇರ್ತಕ್ಕಂಥ ಕ್ಲಾಸ್ ಸ್ನೇಹಿತರೆ ಇದು. ನೋಡಿ, ತುಂಬ ಸಿಂಪಲ್ ಇದೆ. ಸಸ್ಯ ಒಂದರಲ್ಲಿ ಬೇರುಗಳು ಯಾವ ಕಡೆ ಬೆಳೀತಾ ಇದೆ ಇದು ಯಾವ್ದು ಹೇಳುತ್ತೆ? ದಟ್ ಇಸ್ ದ ಕೀಮೋಟ್ರೋಫಿಸಮ್. ಏನು ಸರ್ ಇದು ಕೀಮೋಟ್ರೋಫಿಸಮ್ ಅಂದರೆ? ಏನಿಲ್ಲ, ಕೀಮೋಟ್ರೋಫಿಸಮ್ ಅಂದರೆ ಏನಿಲ್ಲ. ಎಕ್ಸಾಂಪಲ್, ಒಂದು ಸಸ್ಯ ಇದೆ, ಇಲ್ಲಿ ದಟ್ ಈಸ್ ನೆಲ ಅಂತ ಅಂದ್ಕೊಳ್ಳೋಣ. ಸಿಂಪಲ್, ಒಂದು ಕಾಂಡ ಬೆಳೀತಾ ಇದೆ, ನೆಕ್ಸ್ಟ್ ಒಂದು ಬೇರು ಬೆಳೀತಾ ಇದೆ, ಒಂದು ಕಾಂಡ ಬೆಳೀತಾ ಇದೆ. ಕಾಂಡ ಯಾವ ಕಡೆ ಬೆಳೀತಾ ಇದೆ? ಬ್ಯೂಟಿಫುಲ್ ಸನ್ಲೈಟ್, ಬೆಳಕು, ಬೆಳಕಿನ ಕಡೆಗೆ ಕಾಂಡ ಬೆಳೀತಾ ಇದೆ. ಹಾಗಾದರೆ ಬೆಳಕು ಅಂತಕ್ಕಂಥದ್ದು ಸ್ಟಿಮ್ಯುಲಸ್, ಬೆಳಕು ಅಂತಕ್ಕಂಥದ್ದು ಪ್ರೇರಣೆ. ಆ ಬೆಳಕಿನ ಕಡೆಗೆ ಈ ಸಸ್ಯ ಬೆಳೀತಾ ಇರತಕ್ಕಂಥದ್ದು ಪ್ರತಿಕ್ರಿಯೆ. ಈ ಥರ ಪ್ರೇರಣೆಗೆ ಸಸ್ಯಗಳು ಪ್ರತಿಕ್ರಿಯೆ ಕೊಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ? ಟ್ರೋಫಿಸಮ್, ಅನುವರ್ತನೆಗಳು ಅಂತ ಕರಿತೀವಿ. ಇದು ಬೆಳಕಿನ ಕಡೆಗೆ ಕಾಂಡ ಬೆಳೀತಾ ಇರೋದ್ರಿಂದ ಬೆಳಕು ದಟ್ ಈಸ್ ಫೋಟೋ, ಕಾಂಡ ಬೆಳೀತಾ ಇದೆ ದಟ್ ಈಸ್ ಟ್ರೋಫಿಸಮ್, ಅನುವರ್ತನೆ. ಇದಕ್ಕೆ ಫೋಟೋ ಟ್ರೋಫಿಸಮ್ ನಾವು ಕನ್ನಡದಲ್ಲಿ ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ಹಾಗಾದರೆ ಒಂದು ಸಸ್ಯ ಬೆಳಕಿನ ಕಡೆಗೆ ಬೆಳೆದ್ರೆ ದ್ಯುತಿ ಅನುವರ್ತನೆ. ಒಂದು ಸಸ್ಯದ ಬೇರು ನೀರಿನ ಕಡೆಗೆ ಬೆಳೆದ್ರೆ ದಟ್ ಈಸ್ ಜಲಾನುವರ್ತನೆ ಅಂತ ಕರಿತೀವಿ ಸ್ನೇಹಿತರೆ, ಹೈಡ್ರೋಟ್ರೋಫಿಸಮ್ ಅಂತ. ಒಂದು ಸಸ್ಯ ಸ್ಪರ್ಶಕ್ಕೆ ಅನುಗುಣವಾಗಿ ಸ್ಪರ್ಶದ ಕಡೆಗೆ ಬೆಳೀತಾ ಹೋದರೆ ಅದಕ್ಕೆ
ಥಿಗ್ಮೋಟ್ರೋಫಿಸಮ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಯಾವ್ದಾರು ಕ್ವಶನ್ ನೋಡ್ತಿದ್ದೀವಿ, ಇಲ್ಲಿ ನೀರು ಅಲ್ಲ, ಹೈಡ್ರೋಟ್ರೋಫಿಸಮ್ ಅಲ್ಲ, ಇಲ್ಲಿ ಬೆಳಕು ಇಲ್ಲ, ಫೋಟೋಟ್ರೋಫಿಸಮೂ ಅಲ್ಲ, ಇಲ್ಲಿ ಟಚ್ ಅನ್ನೋ ಮಾಹಿತಿನೂ ಇಲ್ಲ, ಥಿಗ್ಮೋಟ್ರೋಫಿಸಮೂ ಅಲ್ಲ. ಆದರೆ ನೈಟ್ರೇಟ್ ಅಂತಕ್ಕಂಥದ್ದು ಕೆಮಿಕಲ್ ಇದೆ, ನೈಟ್ರೇಟ್ ಅಂತಕ್ಕಂಥದ್ದು ಕೆಮಿಕಲ್ ಇದೆ. ಹಾಗಾಗಿ ಕೆಮಿಕಲ್ ಇರೋದ್ರಿಂದ ದಿಸ್ ಇಸ್ ದ ಕೀಮೋಟ್ರೋಫಿಸಮ್. ಇದು ಒಂದು ರಾಸಾಯನಿಕಾನುವರ್ತನೆ. ಇವೆಲ್ಲವೂ ಕೂಡ ಬ್ಯೂಟಿಫುಲ್ ಆಗಿ ಇರ್ತಕ್ಕಂಥ ಸಾಧನಾ ಶಂಕರ ಆ್ಯಪಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಜಸ್ಟ್ ಸಿಂಪಲ್ ನಿಮಗೆ ಇದ್ರ ಬಗ್ಗೆ ಕ್ಲೂವನ್ನು ಕೊಡ್ತಾ ಹೋಗ್ತಿದ್ದೀವಿ ಸ್ನೇಹಿತರೆ. ನೋಡಿ, ನರಕೋಶದಲ್ಲಿ ನರ ಆವೇಗಗಳು, ನಮ್ಮ ನ್ಯೂರಾನ್ನಲ್ಲಿ ನರು ಇಂಪಲ್ಸಸ್ಗಳು ಯಾವ ಸರಿಯಾದ ಮಾರ್ಗದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗ್ತವೆ. ಸಿಂಪಲ್ ನೋಡಿ, ನರ ಅಂಗಾಂಶ ಇದೆ. ನರ ಅಂಗಾಂಶ ಲಕ್ಷಾಂತರ ಬಿಲಿಯನ್ 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 ನ್ಯೂರಾನ್ಗಳಿಂದ ಆಗಿದೆ. ಆ ನ್ಯೂರಾನ್ಗಳೆಲ್ಲ ಹೇಗಿದೆ ಅಂದರೆ, ಅದರ ಚಿತ್ರ ಹಾಕ್ಕೊಂಡಿದ್ದೀನಿ ನಾನು ನ್ಯೂರಾನ್ದು. ಈ ಥರ ನ್ಯೂರಾನ್ಗಳಿದೆ ನೋಡಿ. ಈ ನ್ಯೂರಾನ್ಗಳಲ್ಲಿ ಏನು ಈ ಪಾರ್ಟ್ ಇದೆ, ಇದಕ್ಕೆ ಡೆಂಡ್ರೈಟ್ ಅಂತ ಕರಿತೀವಿ. ಇದು ನರಕೋಶದ ಭಾಗ, ಇದಕ್ಕೆ ಸೈಟಾನ್ ಅಂತ ಕರಿತೀವಿ. ನೆಕ್ಸ್ಟ್ ನರಕೋಶದಿಂದ ಹುಟ್ಟ ಉದ್ದನೆಯ ಕವಲೇನಿದೆ, ಇದಕ್ಕೆ ಆಕ್ಸಾನ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೇನಂತ ಕರಿತೀವಿ, ನರು ಟಿಪ್ಸ್ ಟರ್ಮಿನಲ್, ಆಕ್ಸಾನ್ ಟರ್ಮಿನಲ್ ಅಥವಾ ನರ ತುದಿ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಡೆಂಡ್ರೈಟ್ಗಳು ಯಾವುದಕ್ಕೆ ಕನೆಕ್ಷನ್ ಆಗಿರುತ್ತೆ ಅಂದರೆ, ನಮ್ಮ ಸೆನ್ಸರಿ ಆರ್ಗನ್ಸ್ ಗ್ರಾಹಕಗಳಿಗೆ ಕನೆಕ್ಷನ್ ಆಗಿರುತ್ತೆ. ಪರಿಸರದಲ್ಲಿ ಉಂಟಾಗ್ತಕ್ಕಂಥ ಏನು ಪ್ರಚೋದನೆಗಳಿದೆ, ಸ್ಟಿಮ್ಯುಲಸ್ ಇದೆ, ಆ ಸ್ಟಿಮ್ಯುಲಸ್ಗಳನ್ನು ಯಾವುದು ರಿಸೀವ್ಡ್ ಮಾಡುತ್ತೆ ಅಂದರೆ ಗ್ರಾಹಕಗಳು, ರಿಸೆಪ್ಟ್ಗಳು ರಿಸೀವ್ಡ್ ಮಾಡುತ್ತೆ. ರಿಸೀವ್ಡ್ ಮಾಡಿ ಯಾವುದಕ್ಕೆ ಕೊಡುತ್ತೆ, ನಮ್ಮ ನ್ಯೂರಾನ್ ದ ಡೆಂಡ್ರೈಟ್ಗೆ ಕೊಡುತ್ತೆ. ಡೆಂಡ್ರೈಟ್ ಈ ಎನ್ವೈರನ್ಮೆಂಟಲ್ಲಿ ರೆಡಿ ಆಗ್ತಕ್ಕಂಥ ಕೆಮಿಕಲ್ ಸಿಗ್ನಲ್ಸ್ಗಳನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳನ್ನಾಗಿ ಕನ್ವರ್ಟ್ ಮಾಡಿ ಆ ಎಲ್ಲ ಮಾಹಿತಿ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ವಿದ್ಯುತ್ ಸಂಕೇತಗಳಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸೈಟನ್ನು ಒಳಗಡೆ ಹಾಕತ್ತೆ. ಫಸ್ಟ್ ಯಾವುದಕ್ಕೆ ಬರುತ್ತೆ, ಡೆಂಡ್ರೈಟ್ಗೆ ಬರುತ್ತೆ. ನೆಕ್ಸ್ಟ್ ಮಾಹಿತಿ ಎಲ್ಲಿಗೆ ಬರುತ್ತೆ, ವಿದ್ಯುತ್ ಸಂಕೇತಗಳ ಮೂಲಕ, ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಸೈಟಾನಿಗೆ ಬರುತ್ತೆ. ಸೈಟಾನಿಂದ ಈ ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಆಕ್ಸಾನ್ ಏನು ಮಾಡುತ್ತೆ, ಹೊರಗಡೆ ಹಾಕತ್ತೆ. ನೆಕ್ಸ್ಟ್ ಆಕ್ಸಾನ್ನ ತುದಿಗಳೇನಿದೆ, ನರ ತುದಿಗಳು, ಈ ವಿದ್ಯುತ್ ಸಂಕೇತಗಳನ್ನು ಪುನಃ ರಾಸಾಯನಿಕ ಸಂಕೇತಗಳನ್ನಾಗಿ ಪರಿವರ್ತನೆ ಮಾಡಿ ಈ ಎರಡು ನರಕೋಶಗಳ ಮಧ್ಯೆ ಸೈನಾಪ್ಸ್ ಅಂತಕ್ಕಂಥ ಭಾಗ ಇರುತ್ತೆ, ಆ ಸೈನಾಪ್ಸ್ಗೆ ಕಳಿಸುತ್ತೆ. ಒಟ್ಟಾರೆಯಾಗಿ ಮಾಹಿತಿ ಫಸ್ಟ್ ಎಲ್ಲಿಗೆ ಬಂತು, ಡೆಂಡ್ರೈಟ್ಗೆ ಬಂತು. ಡೆಂಡ್ರೈಟಿಂದ ನರಕೋಶದ ದೇಹ ದಟ್ ಇಸ್ ಸೈಟಾನ್ಗೆ ಬಂತು. ಸೈಟಾನಿಂದ ಮತ್ತೆ ಹೊರಗಡೆ ಆಕ್ಸಾನ್ನ ಮೂಲಕ ಬಂತು. ನೆಕ್ಸ್ಟ್ ನರು ತುದಿ, ನರ ಟಿಪ್ಪಿಗೆ ಬಂತು. ಈ ಥರ 4 ಭಾಗಗಳ ಮೂಲಕ ಒಂದು ನರಕೋಶದಲ್ಲಿ ಪ್ರೇರಣೆ ಮತ್ತು ಪ್ರತಿಕ್ರಿಯೆ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಮುಂದಿನ ಕ್ಲಾಸಲ್ಲಿ ಡೆಂಡ್ರೈಟ್ ಅಂದರೆ ಏನು, ಆಕ್ಸಾನ್ ಅಂದರೆ ಏನು, ಅವೆಲ್ಲ ಇನ್ ಡೀಟೇಲ್ ಕ್ಲಾಸನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳಲ್ಲಿ ಇರತಕ್ಕಂಥ ಆಸಿಡ್ ಯಾವುದು? ಸಿಂಪಲ್, ಈಸಿ ಇದೆ. ದಟ್ ಇಸ್ ಮೆಥನೋಯಿಕ್ ಆಸಿಡ್ ಅಂತ ಕರಿತೀವಿ, ಮೆಥನೋಯಿಕ್ ಆಮ್ಲ. ಹಾಗಾದರೆ ಈ ಮೆಥನೋಯಿಕ್ ಆಮ್ಲ ಇದೆಯಲ್ವಾ, ಇದ್ರ ಬಗ್ಗೆ ಮತ್ತೇನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ? ಏನಿಲ್ಲ, ಮೆಥನೋಯಿಕ್ ಆಮ್ಲ ಬರೀ ತುರಿಕೆ ಗಿಡದಲ್ಲಿ ಮಾತ್ರ ಇರಲ್ಲ ಸ್ನೇಹಿತರೆ. ನಮ್ಮ ಜೇನುನೊಣ ಕಚ್ಚಿದಾಗ ಪಕ 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 ಉರಿತಾ ಇದೆ ಅಂದ್ರೂ ಕೂಡ ನಮ್ಮ ತುರಿಕೆ ಗಿಡ, ಜೇನುನೊಣ ಇಲ್ಲೆಲ್ಲ ಯಾವ ಆಮ್ಲ ಇರುತ್ತೆ ಅಂದರೆ ಮೆಥನೋಯಿಕ್ ಆಮ್ಲ ಇರುತ್ತೆ. ಈ ಮೆಥನೋಯಿಕ್ ಆಮ್ಲ ಇರೋದ್ರಿಂದ ತುರಿಕೆ ಗಿಡ ಟಚ್ ಆದಾಗ ನಮ್ಮ ಕೈ ಉರಿಯತ್ತೆ, ಜೇನುನೊಣ ಕಚ್ಚಿದಾಗ ನಮ್ಮ ಕೈ ಉರಿಯತ್ತೆ. ಆಕ್ಸಾಲಿಕ್ ಆಮ್ಲ ತಮಗೆಲ್ಲರಿಗೂ ಗೊತ್ತಿದೆ, ಟೊಮಾಟೊ ಹಣ್ಣಲ್ಲಿ ಆಕ್ಸಾಲಿಕ್ ಆಮ್ಲ ಇದೆ. ಅಷ್ಟೇ ಅಲ್ಲ, ಪಾಲಕ್ ಸೊಪ್ಪಲ್ಲೂ ಕೂಡ ಯಾವ ಆಮ್ಲ ಇದೆ, ಆಕ್ಸಾಲಿಕ್ ಆಮ್ಲ ಇದೆ. ಸಿಟ್ರಿಕ್ ಆಮ್ಲ ನಿಂಬೆಹಣ್ಣಲ್ಲಿದೆ, ಕಿತ್ತಲೆ ಹಣ್ಣಲ್ಲಿ ಯಾವ ಆಮ್ಲ ಇದೆ, ಸಿಟ್ರಿಕ್ ಆಮ್ಲ. ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟೋ ಅಂತಕ್ಕಂಥ ಪದ ಎಲ್ಲಾದರೂ ಬರಲಿ, ಹಾಲನ್ನು ಮೊಸರನ್ನಾಗಿ ಮಾಡ್ತಕ್ಕಂಥ ಆಮ್ಲ ಯಾವುದಪ್ಪ ಅಂತ ಕೇಳಿದ್ರೆ ಲ್ಯಾಕ್ಟಿಕ್ ಆಮ್ಲ. ಇದ್ರ ಬಗ್ಗೆ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಚಿತ್ರಗಳ ಸಮೇತ ಎಲ್ಲ ಹೇಳಿದ್ದೀನಿ ಸ್ನೇಹಿತರೆ. ಆಮ್ಲ, ಪ್ರತ್ಯಾಮ್ಲ, ಲವಣಗಳು ಫ್ರೀ ಕ್ಲಾಸ್ ಯೂಟ್ಯೂಬ್ ಚಾನಲ್ ಇದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಆಮ್ಲದ pH ಮೌಲ್ಯದ ವ್ಯಾಪ್ತಿ ಎಷ್ಟಿದೆ? ಆದರೆ ಈ ಆಮ್ಲದ pH, ಆಮ್ಲವನ್ನು ನಾವು pH ಅಲ್ಲಿ ಎಳಿತೀವಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಅದರ ರೇಂಜ್ ಎಲ್ಲಿಂದ ಎಲ್ಲಿಗಿರುತ್ತೆ ನೋಡಿ, ಇವೆಲ್ಲ ಮೈನರಾಗಿ ನೋಡಿರಲ್ಲ ನಾವು, ಬಟ್ ಎಕ್ಸಾಮಲ್ಲಿ ಕ್ವಶನ್ಗಳು ಬಂದುಬಿಡತ್ತೆ. ಸಾಮಾನ್ಯವಾಗಿ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳ pH ಪರೀಕ್ಷೆಯನ್ನು ಫಸ್ಟ್ ಕಂಡುಹಿಡಿದ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಸೊರೆನ್ಸನ್. ಆ ಸೊರೆನ್ಸನ್ ಈ ನಂಬರನ್ನು ಎಲ್ಲಿಂದ ಇಡ್ತಾನಂದರೆ, ಸಿಂಪಲ್ 0 ಇಂದ 14ವರೆಗೂ ಈ ನಂಬರನ್ನು ಇಡ್ತಾನೆ.
ಅದನ್ನು ಡಿವೈಡ್ ಬೈ ಮಾಡಿ ಅದರ ಮಧ್ಯೆ ಏನು ಬರುತ್ತೆ 7 ಬರುತ್ತೆ. ಈ 7ಅನ್ನು ತಟಸ್ಥ ಅಂತ ಕರೀತಾನೆ. 7ಅನ್ನು ಅವನೇನಂತ ಕರೀತಾನೆ ಅಂದರೆ ತಟಸ್ಥ ನಂಬರ್, ನ್ಯೂಟ್ರಲ್, ತಟಸ್ಥ. ಇದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ, ಅವೆರಡು ಸೇರಿದಾಗ ಬರತಕ್ಕಂಥ ಲವಣಗಳ pH. 7ಕ್ಕಿಂತ ಕಡಿಮೆ ಆದಂಗೆ ಅವು ಆಮ್ಲ, 7ಕ್ಕಿಂತ ಜಾಸ್ತಿ ಆದಂಗೆ ಅವು ಪ್ರತ್ಯಾಮ್ಲ. 7ಕ್ಕಿಂತ ಕಡಿಮೆ ಆದ ಹಾಗೆ ಆಸಿಡ್, 7ಕ್ಕಿಂತ ಜಾಸ್ತಿ ಆದ ಹಾಗೆ ಬೇಸ್. ಬಟ್ ಇಲ್ಲಿ ಏನು ಕೇಳಿದಾನೆ, ಆಮ್ಲದ pH, ಆಸಿಡ್ದ pH. ನಾವು ಏನು ಮಾಡ್ತಾರೆ ಹುಡುಗರು, pH ಅಂತ ಇದು ಹಾಕ್ಬಿಡ್ತಾರೆ. ನೋ, ಆಮ್ಲದ pH ಯಾವುದಪ್ಪ ಅಂತ ಕೇಳಿದರೆ 0 to 7. ಇನ್ ಕೇಸ್ ಪ್ರತ್ಯಾಮ್ಲದ pH ಅಂತ ಕೇಳಿಬಿಟ್ರೆ 7 to 14. ಇನ್ ಕೇಸ್ pHದ ಕಂಪ್ಲೀಟ್ ನಂಬರ್ ಎಷ್ಟು ಅಂತ ಕೇಳಿದ್ರೆ 0 to 14. ಸರ್, ಇಲ್ಲಿ ಆಮ್ಲದ pH ಹಾಕಬೇಕಾದ್ರೆ ಇಷ್ಟು ನಂಬರ್ ಬದಲು 1 2 3, ಈ 2 3 ಪ್ರತ್ಯಾಮ್ಲ, 1 ಆಮ್ಲ, 2 ಲವಣ, ಹಿಂಗೆ ತೊಗೋಬೋದಾಗಿತ್ತಲ್ಲ ಸರ್. ಸೊ ಸಿಂಪಲ್ ಸ್ನೇಹಿತರೆ, ಹಿಂಗೆ ತೊಗೊಳ್ಬೋದಿತ್ತು. ಆದರೆ ಅವನೇನು ಮಾಡ್ದ ಅಂದರೆ 7ಕ್ಕಿಂತ ಕಡಿಮೆ ಏನಿದೆ, 7ಗಿಂತ ಏನು ಕಡಿಮೆ ಏನಿದೆ, ಎಲ್ಲವೂ ಆಮ್ಲ. ಆದರೆ ಈ ಆಮ್ಲ ಏನಿದೆಯಲ್ವಾ, ಇದು ದುರ್ಬಲ ಆಮ್ಲ. ಇದಕ್ಕಿಂತಲೂ ಇದು ಸ್ಟ್ರಾಂಗ್, ಇದಕ್ಕಿಂತಲೂ ಇದು ಸ್ಟ್ರಾಂಗ್, ಇದಕ್ಕಿಂತಲೂ ಇದು ಸ್ಟ್ರಾಂಗ್, ಇದಕ್ಕಿಂತಲೂ ಇದು ಬೆರಿ ಸ್ಟ್ರಾಂಗ್. ನೋಡಿ, ಈಗ 0 pH ಇದೆ, 3 pH ಇದೆ, 5 pH ಇದೆ, 6 pH ಇದೆ. ಸ್ಟ್ರಾಂಗೆಸ್ಟ್ ಆಸಿಡ್ ಯಾವುದು ಅಂದರೆ ಯಾವುದರ pH ಕಡಿಮೆ ಇರುತ್ತೋ ಅದು ಸ್ಟ್ರಾಂಗೆಸ್ಟ್ ಆಸಿಡ್. ಅದರಲ್ಲಿ ಹೈಡ್ರೋಜನ್ನ ಸಾರತೆ, ಹೈಡ್ರೋಜನ್ನ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇದರ ಆಪೋಸಿಟ್ ದಟ್ ಇಸ್ ದ ಪ್ರತ್ಯಾಮ್ಲ. ಇಲ್ಲೂ ಕೂಡ ಅಷ್ಟೇ. ಇಲ್ಲಿ 8 ಇದೆ, ಇಲ್ಲಿ 9 ಇದೆ, 13 ಇದೆ, 14 ಇದೆ. ಪ್ರಬಲ ಪ್ರತ್ಯಾಮ್ಲ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ 14. 7ಕ್ಕಿಂತ ನಂಬರ್ ಜಾಸ್ತಿ ಆದ ಹಾಗೆ ಪ್ರತ್ಯಾಮ್ಲ, ನಂಬರ್ ಜಾಸ್ತಿ ಆದ ಹಾಗೆ ಪ್ರತ್ಯಾಮ್ಲ ಸ್ಟ್ರಾಂಗ್ ಆಗುತ್ತೆ. 7ಕ್ಕಿಂತ ಕಡಿಮೆ ಆಮ್ಲ, ನಂಬರ್ ಕಡಿಮೆ ಆದ ಹಾಗೆ ಆಮ್ಲ ಸ್ಟ್ರಾಂಗ್ ಆಗುತ್ತೆ. ಇದ್ರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ಬೋದು. ನೋಡ್ಕೊಳ್ಳಿ ಸ್ನೇಹಿತರೆ, ಒಂದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಬಂದಾದ್ಮೇಲೆ ರೆಡಿ ಆಗೋಕ್ಕಾಗಲ್ಲ, ಬರೋ ಮುಂಚೆನೇ ರೆಡಿ ಆಗಬೇಕು. ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತಕ್ಕಂತಹ, ಅಂದರೆ ಕಾಪರ್ ಸಲ್ಫೇಟಿಂದ ಕಾಪರನ್ನು ಡಿಸ್ಪ್ಲೇಸ್ ಮಾಡ್ತಕ್ಕಂಥ ಈ ಕೆಳಕಂಡ ಲೋಹ ಯಾವುದು ಅಂತ. ಓಕೆ, ಆನ್ಸರ್ ಗೆಸ್ ಮಾಡಿ. ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆನ್ಸರ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಏನಿಲ್ಲ, ಇದು ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂತ. ಏನಿಲ್ಲ, ಈ ಲೋಹಗಳ ಸರಣಿ ಇದೆಯಲ್ವಾ, ಈ ಲೋಹಗಳ ಸರಣಿಯನ್ನು ಒಂದ್ಸತಿ ಕ್ಲೀನಾಗಿ ನೋಡ್ಕೋಬೇಕು ಸ್ನೇಹಿತರೆ. ನಾವು ಈ ಲೋಹಗಳ ಸರಣಿಯನ್ನು ನೋಡಿಕೊಂಡಾಗ ನಮಗೆ ಗೊತ್ತಾಗತ್ತೆ ಏನು. ಎಕ್ಸಾಂಪಲ್, ಈಗ ಪೊಟ್ಯಾಷಿಯಮ್ ಇದೆ, ಈ ಲೋಹಗಳಿದೆ ಇಲ್ಲಿ ನೋಡಿ. ಇಲ್ಲಿ ಫಸ್ಟ್ ಪೊಟ್ಯಾಷಿಯಮ್ ಇದೆ, ಭಾರಿ ಸ್ಟ್ರಾಂಗ್. ಅದಕ್ಕಿಂತ ಸ್ವಲ್ಪ ಕೂಲ್ ಸೋಡಿಯಂ, ಅದಕ್ಕಿಂತ ಸ್ವಲ್ಪ ಕೂಲ್ ಕ್ಯಾಲ್ಸಿಯಂ. ಹಿಂಗೆ ಕೆಳಗಡೆ ಬಂದಂಗೆ ಅದರ ರಿಯಾಕ್ಟಿವಿಟಿ ಏನಾಗ್ತಾ ಇರುತ್ತೆ, ಜಾಸ್ತಿ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಇಲ್ಲಿ ಬಂಗಾರ ಇದೆ, ಅದರ ಮೇಲೆ ಬೆಳ್ಳಿ ಇದೆ, ಅದರ ಮೇಲೆ ಸೀಸಾ ಇದೆ, ಅದರ ಮೇಲೆ ಒಂದು ಸತ್ತು ಇದೆ ಅಂತ ಅಂದ್ಕೊಳ್ಳೋಣ. ನೋಡಿ, ಇವ್ರು ಯಾರ ಜೊತೆಗಾದರೂ ಇರಲಿ, ಸತ್ತು ಬಂದ ಅಂದರೆ ಇವ್ರು ಸುಮ್ಮನೆ ಜಾಗ ಖಾಲಿ ಮಾಡಬೇಕು. ಯಾಕಂದರೆ ಈ ಎಲ್ಲ ಲೋಹಗಳಿಗಿಂತ ಸತುವಿನ ಕ್ರಿಯಾಕಾರತ್ವ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನಾವು ಕೆಳಗಡೆಯಿಂದ ಮೇಲ್ಗಡೆ ಹೋದ ಹಾಗೆ ರಿಯಾಕ್ಟಿವಿಟಿ ಸೀರೀಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಕಾಪರ್ ಸಲ್ಫೇಟ್ ಅಂತ ಕರಿತಾನೆ ಅವನು, CuSO4. ಈ ಕಾಪರ್ ಸಲ್ಫೇಟಿಂದ ಕಾಪರನ್ನು ಹೊರಗಡೆ ತೆಗಿಬೇಕು ಅಂದರೆ ಯಾವುದನ್ನು ಬೆರೆಸ್ಬೇಕು ನಾವು, ಯಾವುದನ್ನು ಬೆರೆಸ್ಬೇಕು ನೋಡಿ. ಇಲ್ಲಿದೆ ಕಾಪರ್, ಎಲ್ಲಿದೆ, ಇಲ್ಲಿದೆ. ಕಾಪರ್ ಸಲ್ಫೇಟಿಂದ ಕಾಪರನ್ನು ತೆಗಿಬೇಕಪ್ಪ ಅಂದರೆ ಕಾಪರ್ನ ಮ್ಯಾಲೆ ಯಾರಿದ್ದಾರೆ ಅವರನ್ನು ಯೂಸ್ ಮಾಡಬೇಕು. ಇಲ್ಲಿ ಯಾರಿದ್ದಾರೆ, ಚಿನ್ನ ಕಾಪರ್ಗಿಂತ ಕೆಳಗಡೆ ಇದ್ದಾನೆ, ಬೆಳ್ಳಿ ಕಾಪರ್ಗಿಂತ ಕೆಳಗಡೆ ಇದ್ದಾನೆ. ನೆಕ್ಸ್ಟ್ ತಾಮ್ರ ಇದೆ, ತಾಮ್ರ ಸ್ಥಾನಪಲ್ಲಟ, ಮತ್ತು ತಾಮ್ರ ಏನಿಲ್ಲ. ಕಾಪರ್ಗಿಂತ ಮೇಲ್ಗಡೆ ಇರೋದು ಯಾರು, ಟಕ 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 ಫೆರಮ್, ಕಬ್ಬಿಣ ಇದ್ದಾನೆ. ಒಟ್ಟಾರೆಯಾಗಿ ಕಬ್ಬಿಣ ತಾಮ್ರದ ಸಲ್ಫೇಟಿಗೆ ಹಾಕಿದಾಗ, ತಾಮ್ರದ ಸಲ್ಫೇಟಿಗೆ ಕಬ್ಬಿಣವನ್ನು ಹಾಕಿದಾಗ ಕಬ್ಬಿಣ ಏನು ಮಾಡುತ್ತೆ, ತಾಮ್ರವನ್ನು ಸ್ಥಾನಪಲ್ಲಟ ಮಾಡುತ್ತೆ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಥಾನಪಲ್ಲಟ ತಾಮ್ರ ಆಗುತ್ತೆ. ಆ ತಾಮ್ರದ ಸಲ್ಫೇಟಲ್ಲಿ ಇರ್ತಕ್ಕಂಥ ಸಲ್ಫೇಟ್ ಜೊತೆಗೆ ಕಬ್ಬಿಣ ಸೇರಿಕೊಂಡು ಕಬ್ಬಿಣ ಏನಾಗುತ್ತೆ, ಕಬ್ಬಿಣದ ಸಲ್ಫೇಟ್ ಆಗುತ್ತೆ. ಈ ಥರ ಹೆಚ್ಚು ಕ್ರಿಯಾಕಾರಿ ಲೋಹ, ಕಡಿಮೆ ಕ್ರಿಯಾಕಾರಿ ಲೋಹವನ್ನು ಅದರ ಲವಣದಿಂದ ಏನು ಮಾಡುತ್ತೆ, ಸ್ಥಾನಪಲ್ಲಟ ಮಾಡುತ್ತೆ. ಈ ಕಾನ್ಸೆಪ್ಟ್ ಮೇಲೆ ಇದೆ ಸ್ನೇಹಿತರೆ. ತುಂಬ ದಿವಸದ ನಂತರ ಒಂದು ಕ್ಲಾಸ್ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ನನಗೂ ಕೂಡ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ಸೊ ಸ್ನೇಹಿತರೆ, ಇನ್ಮೇಲೆ ಎಲ್ಲ ಕ್ಲಾಸಸ್ಗಳನ್ನು ನಿಮ್ಮ ಜೊತೆಗೆ ಮಾಡ್ತಾ ಬರ್ತೀನಿ. ಅದರ ಜೊತೆಗೆ ಸೈನ್ಸ್ನ ಏನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ
HSTR, GPSTR, PSTR, ನೆಕ್ಸ್ಟ್ ನಮ್ಮ 10th ಕ್ಲಾಸಸ್ ಇರ್ಬೋದು, TT ಕ್ಲಾಸಸ್ಗಳಿರ್ಬೋದು. ನಿನ್ನಿಂದ ಎಷ್ಟು ಬೆಸ್ಟ್ ಈಸಿಯಾಗಿ ಹೇಳೋಕ್ಕಾಗತ್ತೋ ಅಷ್ಟು ಈಸಿಯಾಗಿ ಹೇಳಿ ನಿಮಗೆ ಆ ಎಕ್ಸಾಮಲ್ಲಿ ಸಕ್ಸಸ್ ಮಾಡಿಸ್ತಕ್ಕಂತಹ ಪ್ರಯತ್ನಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಸ್ನೇಹಿತರೆ. ಲಾಸ್ಟ್ ಟೈಮ್ GPSTR ನನ್ನ ಸ್ಟೂಡೆಂಟ್ಸಿಗೆ ಗೊತ್ತು, ನಾವು 30 ಜನನ ಕ್ಲಾಸ್ ಮಾಡಿದ್ವಿ. ಅದರಲ್ಲಿ GPSTR 28 ಜನ ಸೆಲೆಕ್ಟ್ ಆಗಿದ್ದಾರೆ ಮತ್ತು ನನ್ನ ಸ್ಟೂಡೆಂಟ್ಸ್ಗಳು ಕೂಡ ಮ್ಯಾಕ್ಸಿಮಮ್ ಸೆಲೆಕ್ಟ್ ಆಗಿದ್ದಾರೆ. ಸೊ ಈ ಥರ ನೀವು ಕೂಡ ಎಲ್ಲ ಈ ಸೈನ್ಸ್ನ ಹುದ್ದೆಗಳನ್ನು ಈ ಸಾಧನಾ ಶಂಕರ್ ಅಕಾಡೆಮಿಯನ್ನು ಬಳಸ್ತಾ ಇರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಬೇಕು ಅನ್ನೋ ಆಸೆಯಲ್ಲಿ ಈ ಕ್ಲಾಸ್ ಮಾಡ್ತಿದ್ದೀನಿ. ನಿಮಗೂ ನಮಗೂ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.